ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರದಿಂದ. ನಾನು GS ಶಿವರುದ್ರಪ್ಪನವರು, ಯುಗದ ಕವಿ, ಜಗದ ಕವಿ ಅಂತ ಕರೆಸ್ಕೊಂಡವರು. ಅವರ ಒಂದು ಸಾಲನ್ನು ಹೇಳಿ ನಾನಿವತ್ತು ಆರಂಭ ಮಾಡ್ತೇನೆ. ಮನೆ ಮನೆಯಲ್ಲಿ ದೀಪ ಉಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹೇಳಿ. ಎಂಥ ಅದ್ಭುತವಾದ ಸಾಲುಗಳು. ಈ ಸಾಲುಗಳನ್ನು ಕೇಳ್ತಾ ಇದ್ರೆ ರೋಮಾಂಚನ ಆಗ್ಬಿಡ್ತದೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಾನು ಒಬ್ಬರು ಅದ್ಭುತವಾದ ಸಾಧಕಿಯನ್ನು ಕೂರಿಸ್ಕೊಂಡು ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಒಂದು ಹೆಣ್ಣಿಗೆ ಕೇವಲ ಸ್ತ್ರೀ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ GS ಶಿವರುದ್ರಪ್ಪನವ್ರು ಹೇಳ್ಬಿಟ್ರು, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹೇಳಿ. ಅಂತಂದರೆ ಅದಕ್ಕೆ ವ್ಯಾಖ್ಯಾನಗಳನ್ನು ಇದುವರೆಗೂ ಕೊಡೋಕ್ಕಾಗಲಿಲ್ಲ. ಆತ್ಮೀಯರೇ, ಇವತ್ತು ನಾನೊಂದು ಅದ್ಭುತವಾದ ಒಂದು ಪ್ರತಿಭೆಯನ್ನು, ಒಬ್ಬರು ಸಾಧಕಿಯನ್ನು ನಾನಿವತ್ತು ಪರಿಚಯ ಮಾಡ್ತೇನೆ. ಅವರ ಹೆಸರು ಶ್ರೀಮತಿ GV ರೇಣುಕಾಮ್ಮನವರು. ಬಹುಶಃ ಇವರು ಯಾವುದೇ ಅಪೇಕ್ಷೆಯನ್ನು ಪಡೆದೇನೆ, ಸದ್ದಿಲ್ಲದೆ ತಮ್ಮ ಕಾಯಕವನ್ನು ಅದ್ಭುತವಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಬಹುತೇಕ ರಂಗಗಳಲ್ಲಿ, ವಿಶೇಷವಾಗಿ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ. ವಚನ ಸಾಹಿತ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನ ಸಾಹಿತ್ಯವನ್ನು ಮುಕುಟ ಅಥವಾ ಕಿರೀಟ ಅಂತ ಕರೀತಾರೆ. ಆ ಕ್ಷೇತ್ರದಲ್ಲಿ ಅವರು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡೋದಕ್ಕಿಂತ ನೇರವಾಗಿ ನಾನು ಹೋಗ್ಬಿಡ್ತೇನೆ ವಿಷಯಕ್ಕೆ. ಶ್ರೀಮತಿ GV ರೇಣುಕಾಮ್ಮನವರು ಇವತ್ತು ಇಲ್ಲಿದ್ದಾರೆ ಸಿಂಗಪುರ್ನಲ್ಲಿ. ಅದೊಂದು ನಮ್ಮ ಸೌಭಾಗ್ಯ. ಅವರು ಅವರ ಸುಪುತ್ರಿ ಆಗಿರ್ತಕ್ಕಂತಹ ಶ್ರೀಮತಿ ರಶ್ಮಿ ಉದಯಕುಮಾರ್ ಅವರ ಮನೆಗೆ ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಇವ್ರನ್ನ ನೋಡಲಿಕ್ಕೆ ಸಾಧ್ಯ ಆಯಿತು. ಶ್ರೀಮತಿ ರಶ್ಮಿ ಉದಯಕುಮಾರ್ ಅವರು ಸಿಂಗಪೂರಿನ ಸಿಂಗನ್ನಡಿಗರು ಎಲ್ಲರಿಗೂ ಚಿರಪರಿಚಿತರು. ಇವರು ಕೂಡ ಒಂದು ಸಿಂಗಪೂರ್ನ SP ಜೈನ್ ಗ್ಲೋಬಲ್ ಅಕಾಡೆಮಿ ದ ಮ್ಯಾನೇಜ್ಮೆಂಟ್ ಸಂಸ್ಥೆನಲ್ಲಿ ಒಂದು ಉನ್ನತವಾದ ಹುದ್ದೆನಲ್ಲಿ CEO ಆಗಿ ಅವರು ಹೆಡ್ ಆಫ್ ಕ್ಯಾಂಪಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಒಂದು ಅದ್ಭುತವಾದ ಜೀವನಗಾಥೆ, ಒಂದು ಯಶೋಗಾಥೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತರುವವನಿದ್ದೇನೆ. ಇವತ್ತು ಅವರ ಮಾತೃಶ್ರೀ ಆಗಿರ್ತಕ್ಕಂಥ ಶ್ರೀಮತಿ GV ರೇಣುಕಾ ಅಮ್ಮನವರನ್ನು ನಾನು ಮಾತಾಡಿಸ್ತಾ ಹೋಗ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವರು ಬಹಳ ಪ್ರಾಮುಖ್ಯರಾಗ್ತಾರೆ ಅಂತ ಹೇಳಿದ್ರೆ, ನೋಡಿ, ಇವರು ಹುಟ್ಟಿದ ದಿನ ಜನವರಿ 12ನೇ ತಾರೀಕು. ಬಹುತೇಕರಿಗೆ ಗೊತ್ತಿಲ್ಲ, ಅದೊಂದು ಬಹಳ ವಿಶೇಷವಾದ ದಿನ. ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಇವರು ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಸಾಧಕಿ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಂತಹ ಒಂದು ಪವಿತ್ರ ಪುಣ್ಯ ದಿನದಿಂದ ಹುಟ್ಟಿದ್ದಾರೆ. ಅದಕ್ಕೆಲ್ಲಕ್ಕೂ ಸಂಕಲ್ಪ ಬೇಕು. ಹಾಗಾಗಿ ಅಮ್ಮ, ನಿಮಗೆ ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮನ್ನು ನೋಡುವಂಥದ್ದೇ ನಮಗೊಂದು ಪುಣ್ಯದಾಯಕದ ಕೆಲಸ. ಹಾಗಾಗಿ ನಾನು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ, ನೇರವಾಗಿ ನಾನು ನಿಮ್ಮ ಬಾಲ್ಯ ಹೇಗಿತ್ತು, ಯಾಕೆಂತಂದರೆ ನೋಡಿ, 1944 ಅಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿದವ್ರು ನೀವು. ನಾವೇ 3 ತಲೆಮಾರನ್ನ ನೋಡಿದ್ದೀವಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಅಂದರೆ ನಮಗೆ ವಾಟ್ಸಪ್ಪು ಕಾಲನೋ ಹಿಂದಿನ ಕಾಲನೋ ಗೊತ್ತು, ಈಗೂ ಗೊತ್ತಿದೆ, ಇನ್ನೂ ಒಂದು 10 ವರ್ಷ ಏನು ನಡೆಯುತ್ತೆ ಅನ್ನೋದು ಗೊತ್ತಿದೆ. ನಮಗಿಂತಲೂ ಕೂಡ ನೀವು ಒಂದು 3-4 ದಶಕಗಳ ಕಾಲ ಹಿಂದೆ ಆ ಸಮಾಜ ಹೇಗಿತ್ತು, ಇವತ್ತು ಏನೇನು ಮಹಿಳಾ ಸ್ವಾತಂತ್ರ್ಯ ಅಥವಾ ಮಹಿಳೆಯರ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ, ಆದರೆ ಆ ಕಾಲಘಟ್ಟದಲ್ಲಿ ನೀವು ಅನುಭವಿಸಿದಂತಹ ನಿಮ್ಮ ಬಾಲ್ಯದ ಬದುಕು, ನಿಮ್ಮ ವಿದ್ಯಾಭ್ಯಾಸ, ಅದರ ಬಗ್ಗೆ ಒಂದು ಸಣ್ಣದೊಂದು ಪರಿಚಯ ಮಾಡ್ಕೊಳ್ಳಿ. ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ 1944ರಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ, ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಬಾಲ್ಯ ಇರ್ತಾ ಇತ್ತೋ ಅದೇ ರೀತಿ ನಮ್ಮ ಮನೆಯಲ್ಲೂ ಇತ್ತು. ಆದರೆ ನಮ್ಮ ತಂದೆ ತುಂಬ ಇಂಪಾರ್ಟೆನ್ಸ್ ಕೊಡೋರು, ನಮ್ಮ ಪ್ರಾಮುಖ್ಯತೆ ಕೊಡೋರು ಹೆಣ್ಣು ಮಕ್ಕಳಿಗೆ. ಅದು ಒಂದು ನಿಜವಾದ ಅದ್ಭುತವಾದ ವಿಚಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದಿರಲಿ, ಒಂದು ವಿದ್ಯೆ ಕಲಿಸೋದಾಗಿರಲಿ, ಎಲ್ಲಾದ್ರೂ ಒಂದು ಏನೋ ಒಂದು ಹಿಡಿತದಲ್ಲಿತ್ತು ಎಲ್ಲರಿಗೂ. ಇವರು ಹೋಗ್ತಾರೋ ಇಲ್ವೋ ಇದು ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯಲ್ಲಿ ಏನಾಯಿತು ಅಂದರೆ, ಅದು ನನ್ನ ದುರದೃಷ್ಟನ ಏನೋ ಗೊತ್ತಿಲ್ಲ, ನಮಗೆ 2 ಅಕ್ಕಂದಿರು ಇದ್ದರು. ಅವರಿಬ್ಬರೂ ಕೂಡ ಹೈಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರು. ಆದರೆ ನನಗೆ ಯಾಕೋ ಅದು ಸೌಲಭ್ಯ ಆಗಲಿಲ್ಲ. ನಾನು 8ನೇ ಕ್ಲಾಸ್ ಆಗ್ತಿದ್ದಂಗೆ ಹೈಸ್ಕೂಲ್ಗೂ ಹೋಗಲಿಲ್ಲ, ಬಿಡಿಸ್ಬಿಟ್ರು ಶಾಲೆನ. ಆದರೆ ನಮ್ಮ ತಂದೆ ತುಂಬ ವಿದ್ಯೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಿದ್ದರಿಂದ ನಮಗೆ ಒಂದೊಂದು ಸಬ್ಜೆಕ್ಟಿಗೂ ಮನೆಗೆ ಮೇಸ್ಟ್ರನ್ನ ಇಟ್ಟುಬಿಟ್ಟು ನನ್ನನ್ನು SLC ಮಾಡಿಸಿದ್ರು. ಪ್ರತಿಯೊಂದೂ ಈಗ ಅಲ್ಲಿಂದನೇ ಐ ಥಿಂಕ್ ನನ್ನ ಬಾಲ್ಯದಿಂದ ಇದು ಯಾವಾಗ ಅನುಭವ ಆಯಿತು ಅಂತ ಹೇಳಿದ್ರೆ, ಸ್ವಾಧ್ಯಾಯ ಅಂತ ಏನು ಹೇಳ್ತಾರೆ ಅದೇ ಬಂದ್ಬಿಡ್ತು ನನಗೆ. ಮನೆಯಲ್ಲೇ ಕೂತ್ಕೊಂಡು ಓದಿದ್ದು, ಮನೆಯಲ್ಲೇ ಎಲ್ಲ ಇದು ಮಾಡಿದ್ದು. ಆವಾಗ ನಮ್ಮ ತಂದೆ
ಎಲ್ಲ ಇದ್ರ ಜೊತೆಗೂ ಹಿಂದಿ ಕಲಿಸಿದ್ರು, ಆಮೇಲೆ ಸಂಗೀತ ಕಲಿಸಿದ್ರು. ಎಲ್ಲ ಇದ್ರಲ್ಲೂ SSLC ಅಂತೂ ನಂದು ಪಾಸ್ ಆಯಿತು. ಹಿಂದಿನಲ್ಲೂ ಕೂಡ ಅವಾಗಲೇ ನಾನು ಪದವೀಧರೇನೂ ಕೂಡ ಆದೆ. ಎಲ್ಲರೂ ಏನಂದ್ರೆ ಎಲ್ಲ ಮನೆಗೆ ಬರೋರು, ಎಲ್ಲರೂ ಮನೆಗೆ ಬಂದು ನಮಗೆ ಹೇಳ್ಕೊಡೋದು. ಆ ಸಂದರ್ಭದಲ್ಲಿ ಹಿಂದಿ ಕಲಿಸಿದ್ರಲ್ಲ, ಏನು ಉದ್ದೇಶ ಅಥವಾ ಏನು ನಿಮ್ಮ ತಂದೆಯವ್ರಿಗೆ ಯಾಕೆ ಅದು ಸಂಕಲ್ಪ ಬಂತು ಹಿಂದಿ ಕಲಿಸ್ಬೇಕು ಅಂತ ಹೇಳಿ? ಏನು ನನಗೆ ಅದು ಅಷ್ಟೊಂದು ಜ್ಞಾಪಕನೂ ಇಲ್ಲ. ಬಟ್ ಅವರು ವಿದ್ಯೆನ ಭಾಳ ಇಷ್ಟಪಟ್ಟು ಇದು ಮಾಡ್ತಾಯಿದ್ರು. ಯಾಕೆಂದರೆ ಆವಾಗಿನ ಕಾಲದಲ್ಲಿ ಇವಾಗಿನಷ್ಟು ಏನು ಮ್ಯಾಗ್ಝೈನ್ಗಳು ಇರ್ತಾ ಇರಲಿಲ್ಲ. ಆದರೆ ಎಷ್ಟು ಮ್ಯಾಗ್ಝೈನು ಡೈಲಿ ಮತ್ತು ಸಾಪ್ತಾಹಿಕ ಇದು ಮಾಸಿಕ ಎಷ್ಟು ಪತ್ರಿಕೆಗಳು ಬರ್ತಾ ಇತ್ತು ಅಷ್ಟೂ ನಮ್ಮ ಮನೆಗೆ ತರಿಸ್ತಾಯಿದ್ರು. ಹಾಗಾಗಿ ನಮಗೆ ಓದೋದು ಕೂಡ ಅದು ಒಂದು ಬಂದ್ಬಿಡ್ತು. ಇದ್ರ ಜೊತೆಗೆ ಸ್ವಲ್ಪ ಅವರು ಎಲ್ಲ ವಿಷಯಗಳ ಬಗ್ಗೆ ಒಂದು ಅವರು ಅಕ್ಕಪಕ್ಕದ ಸ್ನೇಹಿತರುಗಳ ಹತ್ರ ಎಲ್ಲ ಮಾತಾಡ್ತಿರೋದು ಎಲ್ಲ ನಾವು ಕೇಳಿಸ್ಕೊತಾ ಇದ್ವಿ. ಹಾಗಾಗಿ ಆ ಒಂದು ಓದೋದು ಹವ್ಯಾಸ ಒಂದು, ಜೊತೆಗೆ ನಮಗೆ ಎಲ್ಲದನ್ನೂ ಕಲಿಸಿದ್ರು ಅವರು. ಯಾಕಂದರೆ ಸುಮ್ಮನೆ ನನಗೆ ಶಾಲೆ ಬಿಡಿಸಿ ಮನೆಯಲ್ಲಿ ಕೂರಿಸ್ಲಿಲ್ಲ ಅವರು. ಹಾಗಾಗಿ ಒಂದೊಂದ್ಸಲ ನನಗೆ ಸಿಟ್ಟು ಬರೋದ್ರೆ ನನ್ನ ಬಾಲ್ಯ ನನಗೆ ಎಂಜಾಯ್ ಮಾಡೋಕ್ಕೆ ಬಿಡಲಿಲ್ಲ ನಮ್ಮ ಅಪ್ಪ ಅಮ್ಮ ಅಂತ. ಬಟ್ ಆಮೇಲೆ ಅನಿಸುತ್ತೆ, ನನಗೆ ವಿದ್ಯೆ ಅಂತೂ ಕಲಿಸಿದ್ರಲ್ಲ ಸಾಕು ಅಂತ. ಇದೆಲ್ಲ ಆದಮೇಲೆ ನನಗೆ ಮೊದಲಿಂದನೂ ತುಂಬ ಕಾಳಜಿ ಇತ್ತು. ನಾನು ತುಂಬ ಓದಬೇಕು, ಕೆಲಸ ಮಾಡಬೇಕು, ಏನಾದರೂ ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ. ಅದು ಯಾತಕ್ಕೆ ಅದು ಬಂತು ಅಂತ ನನಗೆ ಗೊತ್ತು. ನಾನು ಅದೇ ಪ್ರಶ್ನೆಯನ್ನು ಯೋಚನೆ ಮಾಡ್ತಾ ಇದ್ದೆ. ಈಗ ನೀವು ನಿಮ್ಮ ಬಾಲ್ಯದಲ್ಲೇ ನಿಮ್ಮ ತಂದೆಯವರು ಎಲ್ಲ ಅಂದರೆ ವಿದ್ಯೆಗೆ ಸಂಬಂಧಪಟ್ಟಂತೆ ಅನುಕೂಲತೆಗಳನ್ನ ಮಾಡಿಕೊಟ್ರು. ಹೌದು. ಆದರೆ ನಿಮಗೆ ಸಮಾಜಮುಖಿಯಾಗಿ ಏನೆಲ್ಲ ಮಾಡಬೇಕು ಅಂತ ಆಲೋಚನೆಗಳು ಹೇಗೆ ಬಂತು? ಅದೇ ನಾನು ಹೇಳ್ತಾ ಇದ್ದೀನಿ, ಅವರು ಎಲ್ಲ ಪತ್ರಿಕೆಗಳು ತರಿಸ್ತಾ ಇದ್ರು ನೋಡಿ. ನಮಗೆ ಅದರನ್ನೆಲ್ಲ ಓದಿದಾಗ ನನಗೆ ಒಂದು ತೀವ್ರವಾದ ಸಂವೇದನೆ ಅಂತ ಏನು ಹೇಳ್ತಾರೆ ಅದು ಆಗ್ತಾಯಿತ್ತು. ಜೊತೆಗೆ ಪ್ರತಿಕ್ರಿಯೆ ಬರ್ತಾಯಿತ್ತು ನನಗೆ. ಇದು ಯಾಕೆ ಹಿಂಗೆ, ಇದು ಯಾಕೆ ಆ ಥರ ಮಾಡಿದ್ರು, ಇದು ಯಾಕೆ ಹೀಗೆ ನಡೀತಾ ಇದೆ ಪ್ರಶ್ನೆಗಳು. ಜೊತೆಗೆ ಅದು ತೀವ್ರ ಸಂವೇದನೆ ಅಂತ ಹೇಳ್ತಾರಲ್ಲ, ಅದು ನಿಮ್ಮನ್ನು ಏನಾದರೂ ಒಂದು ಮಾಡಲಿಕ್ಕಾಗಲಿ ಬರೆಯೋದಕ್ಕಾಗಲಿ ಸ್ಫೂರ್ತಿ ಕೊಡುತ್ತೆ. ಹಾಗಾಗಿ ನಾನು ಫಸ್ಟು ಒಂದು ಲೇಖನ ಬರೆದಿದ್ದು 63ರಲ್ಲಿ. ಅದು ಒಂದು ಪತ್ರಿಕೆಯಲ್ಲಿ ಯಾವುದೋ ಒಂದು ಲೇಖನ ಬಂದಿತ್ತು, ಯಾರೋ ಅದೂ ಒಬ್ಬಲ್ಲಿ ಮಹಿಳೆಯನ್ನು ಬರೆದಿರೋದು. ಅದನ್ನು ನೋಡಿ ನನಗೆ ತಕ್ಷಣ ಅನ್ನಿಸ್ತು, ಇದು ಮಹಿಳೆಯಾಗಿ ಯಾಕೆ ಇವಳು ಈ ಥರ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಏನೋ ಮನಸ್ಸಿಗೆ ಬಂತು ಏನೋ ಬರೆದು ಇಟ್ಬಿಟ್ಟೆ ಅಲ್ಲಿ. ನನ್ನ ಫ್ರೆಂಡು ಒಬ್ಬಳು ಇದ್ಲು, ನಿಜವಾಗ್ಲೂ ಅವಳು ನೆನೆಸ್ಕೋಬೇಕು, ಶಾಂತಿ ಅಂತ ಅವಳ ಹೆಸರು. ಅವಳು ಮನೆಗೆ ಬಂದಾಗ ಅಲ್ಲಿ ಬರೆದಿಟ್ಟಿದ್ದನ್ನ ನನಗೆ ಗೊತ್ತಿಲ್ದಿರೋ ಹಾಗೆ ತೊಗೊಂಡು ಹೋಗಿ ಜನಪ್ರಗತಿ ಅಂತ ಒಂದು ವಾರಪತ್ರಿಕೆ ಬರ್ತಾಯಿತ್ತು ಅವಾಗ, ಅದಕ್ಕೆ ಕಳಿಸ್ಬಿಟ್ಟಿದ್ದೆ. ಅದು ಬಂದ ಮೇಲೆ ನನಗೆ ಗೊತ್ತಾಯಿತು ನಂದು ಅದು ಅಂತ. ಹಾಗಾಗಿ ದ್ಯಾಟ್ ವಾಸ್ ದ ಫಸ್ಟ್ ಒಂದು ರಿಯಾಕ್ಷನ್ ಬಂದ್ಬಿಡುತ್ತೆ ನನಗೆ ಯಾವುದಕ್ಕಾದ್ರೂ. ನನಗೊಂದು ಕುತೂಹಲ ಇದೆ ಅಮ್ಮ. 1944 ಹುಟ್ಟಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಬಾಲ್ಯದಲ್ಲಿ ನೀವು ಶಾಲೆಗೆ ಹೋಗುವಾಗ ನಿಮ್ಮ ಮನೆಯಿಂದ ಶಾಲೆ ಎಷ್ಟು ದೂರ ಇತ್ತು? ನಿಮ್ಮ ಶಾಲಾ ಚಟುವಟಿಕೆಗಳು ಹೇಗಿತ್ತು ಆಗ? ಶಾಲಾ ಚಟುವಟಿಕೆಗಳು ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಿಂದ ನೋಡಿ, ನಮ್ಮ ಮನೆಯಲ್ಲಿ ಕಾರಿತ್ತು, ಆಳು ಕಾಳುಗಳೆಲ್ಲ ಇತ್ತು. ಆದ್ರೂ ಕೂಡ ನಾವು ಶಾಲೆಗೆ ನಡ್ಕೊಂಡೇ ಹೋಗ್ತಾ ಇದ್ವಿ. ನಾವು ನಡ್ಕೊಂಡು ಹೋಗಿ ಸುಮಾರು ದೂರ ಇರ್ತಾಯಿತ್ತು. ಮಧ್ಯಾಹ್ನ ಊಟಕ್ಕೆ ಒಂದು 45 ನಿಮಿಷ ಕೊಡ್ತಾಯಿದ್ರು ಅಷ್ಟೆ. ಆವಾಗ ನಮಗೇನು ಕ್ಯಾರಿಯರ್ ಏನು ಕಟ್ಟಿ ಕಳಿಸ್ತಾ ಇರಲಿಲ್ಲ. ಅಲ್ಲಿಂದ ನಾವು ಸ್ಕೂಲಿಂದ ಮನೆಗೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಅಲ್ಲಿ ಸ್ಕೂಲಲ್ಲಿ ನನ್ನ ಚಟುವಟಿಕೆ ಏನಂದರೆ ಸ್ಪೋರ್ಟ್ಸ್ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲದರಲ್ಲೂ ನಾವು ಫಸ್ಟ್ ಬರ್ತಾ ಇದ್ದೆ. ಅಲ್ಲಿ ಇನ್ನೇನು ಅವಾಗೆಲ್ಲ ರನ್ನಿಂಗ್ ರೇಸು ಅದೆಲ್ಲ ಮಾಡಿಸೋರು ಅಷ್ಟೇನೆ. ಆಮೇಲೆ ಇನ್ನೊಂದು ಒಂದು ಪೀರಿಯಡ್ನಲ್ಲಿ ನಮಗೆ ಇದನ್ನ ಹೇಳ್ಕೊಡ್ತಾ ಇದ್ರು, ಯೋಗನ. ಹೌದು. ನಾನಿನ್ನ ಪ್ರೈಮರಿ ಸ್ಕೂಲ್ನಲ್ಲಿದ್ದೆ ಅವಾಗಿನ್ನ. ನನಗೆ ಅದು ಚೆನ್ನಾಗಿ ಜ್ಞಾಪಕ ಇದೆ. ಒಬ್ಬರು ನರಸಿಂಹಯ್ಯ ಅಂತಾನೆ ಯಾರೋ ಅವರ ಮೇಷ್ಟ್ರ ಹೆಸರು, ಯೋಗ ಹೇಳ್ಕೊಡೋರು ಅವರು. ಹಾಗಾಗಿ ಇದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ತಂದೆ ತುಂಬ ಏನು ಹೇಳ್ತಾರೆ ಹೆಲ್ತ್ ಕಾನ್ಷಿಯಸ್ಸು, ಆರೋಗ್ಯದ ಕಡೆ ತುಂಬ ಗಮನ. ಅವರು ಒಳ್ಳೆ ಆಲ್ರೆಡಿ ಇದ್ದರು ಅವರು. ನಾವೆಲ್ಲ ನಮ್ಮ ಮನೆಯಲ್ಲಿ ಕಾಫಿ ಟೀ ಅಂತ ಹೇಳಿದ್ರೆ ಅದು ಡ್ರಿಂಕ್ಸ್ ತೊಗೊಂಡಂಗೆ, ನೋ ಕಾಫಿ ನೋ ಟೀ. ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿ ಹಾಲು ಕುಡಿಬೇಕೆಲ್ಲರೂ. ಅದು ಎಮ್ಮೆ ಹಸು ಎಲ್ಲ ಇರ್ತಾ ಇತ್ತಲ್ಲ, ಜೊತೆಗೆ ಮೊಸರು ಕಡಿಯೋದು, ಆಮೇಲೆ
ನೀರು ಸೇದೋ ನಮ್ಮಲ್ಲಿ ಬಾವಿ ಇತ್ತು, ಎಲ್ಲ ನಾವೇ ಮಾಡಬೇಕಾಯ್ತು. ಹೆಲ್ತಿ ಆಗಿ ಇಟ್ಕೊಳ್ಳಿ ಬಾಡಿನ ಅಂತ ಹೇಳೋರು ಯಾವಾಗಲೂ. ಆಮೇಲೆ ಸೂರ್ಯ ನಮಸ್ಕಾರ ಮಾಡಿಸೋರು ನಮಗೆಲ್ಲ, ನಮ್ಮನ್ನು ಕೂಡ. ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರಲಿಲ್ಲ ಅವರು ನಮ್ಮ ಗಂಡು ಹುಡುಗರಿನಲ್ಲಿ ನಮ್ಮ ಹೆಣ್ಮಕ್ಳಲ್ಲಿ. ಅದು ಒಂದು ನಮಗೆ ಒಂದು ಮೂಲವಾಗಿ ಬಂದ್ಬಿಡ್ತು ಅದೇ ಮೆಂಟಾಲಿಟಿ. ಗಂಡು ಮಕ್ಕಳು ಮಾತ್ರ ಇದು, ಹೆಣ್ಮಕ್ಳಿಗೆಲ್ಲ ಮಾಡಬೇಕು ಅನ್ನೋ ಆ ಥರ ಅಲ್ಲಿ ಎಲ್ಲೂ ಇರ್ತಾ ಇರಲಿಲ್ಲ. ಈವನ್ ಎಲ್ಲರೂ ಒಟ್ಟಿಗೆ ಇರಬೇಕು, ಎಲ್ಲರೂ ಇದೇ ಮಾಡಬೇಕು ಅಂತ ಒಂಥರ ಡಿಸಿಪ್ಲಿನ್ಡ್ ಆಗಿದ್ರು ಅವರು. ಇವತ್ತು ಇವಾಗ ನನಗೆ 82 ಇಯರ್ಸ್ ಆಯಿತು, ಆದರೂ ಇಷ್ಟರ ಮಟ್ಟಿಗೆ ಇರೋದಕ್ಕೆ ಅವರೇ ಕಾರಣ. ನನ್ನ ದಿನ ನಮ್ಮ ತಂದೆ ನಿಮ್ಮನ್ನ ನೋಡಿದವ್ರು ಯಾರು ನಿಮ್ನ 82 ಅಂತ ಕರೆಯೋದಿಲ್ಲ ಬಿಡಿ, ಅಷ್ಟು ಆರೋಗ್ಯಕರವಾಗಿ ಇದ್ದೀರಾ ನೀವು. ಅದ ಕಾರಣ ನಿಮ್ಮ ತಂದೆಯವರೇ ಅಂತ ಹೇಳೋದು. ಖಂಡಿತ ಖಂಡಿತ. ಇಲ್ಲದೆ ಇದ್ರೆ ಯಾಕೆ ಅಂತ ಹೇಳಿದ್ರೆ ಇವಾಗಿನ ಜಂಕ್ ಫುಡ್ಡು ಅದು ಎಲ್ಲ ಏನು ಅವಾಗ ಇರ್ತಾ ಇರಲಿಲ್ಲ. ಜೊತೆಗೆ ನಮ್ಮ ತಂದೆ ತುಂಬ ಅದ್ರ ಬಗ್ಗೆ ಕಾಳಜಿ ಇರ್ತಾ ಇತ್ತು. ಮಿಷಿನ್ ಅಕ್ಕಿ ತರಿಸ್ತಾ ಇರಲಿಲ್ಲ, ಕೊಟ್ಟಣದಲ್ಲಿ ಕುಟ್ಟಿದ್ದ ಅಕ್ಕಿನೇ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಿದ್ದು. ಈ ಸಂದರ್ಭದಲ್ಲಿ ನನಗೊಂದು ಇನ್ನೊಂದು ಕುತೂಹಲ. ಅಂದರೆ ನಿಮ್ಮ ಕಾಲಘಟ್ಟದಲ್ಲಿ ನಮ್ಮ ಹಳೆಯ ತಲೆಮಾರಿನವ್ರು ಮಾತಾಡ್ತಿದ್ರು, ಹೆಣ್ಮಕ್ಳು ಹುಟ್ಟಿ ಅವರು ಸ್ವಲ್ಪ ಋತುಮತಿಯಾಗಿ ದೊಡ್ಡವರು ಆಗ್ಬಿಟ್ಟಿದ್ದಾರೆ ಅಂದರೆ ಮಡ್ಲಲ್ಲಿ ಕೆಂಡ ಇದ್ದ ಹಾಗೆ ಅನ್ನೋದೊಂದು ಮಾತು ಬರ್ತಿತ್ತು. ಅಂದರೆ ಎಷ್ಟು ಬೇಗ ನಾವು ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಆವಾಗ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅನ್ನೋ ಭಾವನೆಗಳಿತ್ತು. ನಿಮ್ಮ ಕಾಲಘಟ್ಟದಲ್ಲಿ ನಿಮ್ಮ ತಂದೆ ತಾಯಿಗಳು ಹೇಗೆ ಆಲೋಚನೆ ಮಾಡಿದ್ರು ನಿಮ್ಮ ಮದುವೆ, ಅಥವಾ ಆ ಕಾಲಘಟ್ಟದಲ್ಲಿ ಹೇಗಿತ್ತು ಆ ಸಂದರ್ಭಗಳೆಲ್ಲ? ನೀವು ಹೇಳ್ದಂಗೆ ಕರೆಕ್ಟ್. ಅವಾಗ 99% ಶೇಕಡ ಅದೇ ಥರ ಮೆಂಟಾಲಿಟಿ ಇತ್ತು. ಆದರೆ ನಮ್ಮ ಮನೆಯಲ್ಲಿ ಇರಲಿಲ್ಲ. ಅದಕ್ಕೆ ನಾವು ಒಂಥರ, ನಾನು ಇವಾಗ ಅಂದ್ಕೊಳ್ತೀನಿ, ಸಮಾಜದಲ್ಲಿ ಬೇರೆಯವ್ರಿಗಿಂತ ನಾವು ಯಾತಕ್ಕೆ ಡಿಫ್ರೆಂಟ್ ಆಗಿದ್ದೀನಿ ಅಂತ ಯೋಚನೆ ಮಾಡಿದಾಗ ನಮ್ಮ ಬಾಲ್ಯದ ನೆನಪುಗಳೇ ಅಷ್ಟೇ. ಅವರ ಹಾಕಿರೋ ಒಂದು ಭದ್ರವಾದ ಬುನಾದಿ ನಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೂ ಅವರೇ ಕಾರಣಕರ್ತರು. ಡೆಫಿನೆಟ್ಲಿ. ಇವಾಗ ನೀವು ಹೇಳ್ದಂಗೆ ಅದೇನೇನೆ ಅವರು ಇವ್ರ ಹೆಂಗೋ ಮದುವೆ ಮಾಡಿಬಿಡ್ಬೇಕು ಅನ್ನೋದು ಯಾವಾಗಲೂ ಇರಲಿಲ್ಲ. ಮತ್ತು ನಮಗೆ ಹೇಳಿದ್ನಲ್ಲ, ಶಾಲೆ ಬಿಡಿಸಿದ್ರು ಕೂಡ ಮನೆಯಲ್ಲಿ ಮೇಸ್ಟ್ರುಗಳನ್ನ ಒಂದೊಂದು ಇದಕ್ಕೂ ಸಬ್ಜೆಕ್ಟ್ಗೂ. ಹಾಗಿದ್ರೆ ಹುಡುಗ ನೋಡಕ್ ಬಂದಾಗ ಆಯ್ಕೆ ನಿಮಗೆ ಬಿಟ್ರ? ಖಂಡಿತ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿದ್ರ? ಹೌದು ಹೌದು, ಖಂಡಿತ. ಅದನ್ನೇ ನಾನು ಹೇಳ್ತಾ ಇರೋದು. ಅವಾಗಿನ ಕಾಲದಲ್ಲಿ ಇದು ನನಗೆ ನಮ್ಮ ದೊಡ್ಡ ಅಕ್ಕನಿಗೆ 10 ವರ್ಷ ಡಿಫ್ರೆನ್ಸ್. ಅವ್ರ ಮದುವೆನಲ್ಲಿ ಕೂಡ ಅವ್ರನ್ನ ಕೇಳಿದಿರ ಅವ್ರು ಮಾಡಲಿಲ್ಲ. ನನ್ನ ಮದುವೆನಲ್ಲಿ ಕೂಡ ನನಗೆ 19 ವರ್ಷ ಅವಾಗ ತಾನೇ ಕಂಪ್ಲೀಟ್ ಆಗಿತ್ತು. ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಗೊತ್ತಲ್ಲ, ಎಲ್ಲರೂ ದಿನಕ್ಕೆ ಒಬ್ಬೊಬ್ಬರು, ತಿಂಗಳಿಗೆ ಒಬ್ಬೊಬ್ಬರು ಹೆಣ್ಣು ನೋಡೋದಕ್ಕೆ ಅಂತೆಲ್ಲ ಬರ್ತಾಯಿದ್ರು. ಬಟ್ ಅವಾಗಲೂ ಕೂಡ ನಿಮಗೆ ಒಂದು ವಿಷಯ ಹೇಳ್ತೀನಿ, ನಾನು ಯಾವತ್ತೂ ಸಿಂಗಾರ ಮಾಡ್ಕೊಂಡು ಕೂತ್ಕೊಳ್ಳಲಿಲ್ಲ ಯಾರ ಮುಂದೆ. ನಾನು ಖಂಡಿತವಾಗಿ ಹೇಳ್ಬಿಟ್ಟಿದ್ದೆ. ನಾನು ಇವಾಗ ನೀವು ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ನಾವು ಕಾಫಿನೋ ಏನೋ ತೊಗೊಂಡೋಗಿ ಕೊಡ್ತೀವಿ, ಇಲ್ಲ ತಿಂಡಿನೋ ಏನೋ ತೊಗೊಂಡೋಗಿ ಕೊಡ್ತೀವಿ, ಅಷ್ಟೇ ನಾನು ಮಾಡೋದು. ನಾನು ಅಲ್ಲಿ ಕೂತ್ಕೊಳ್ಳೋದಾಗ್ಲಿ, ಅವ್ರ ಹಾಡು ಹೇಳೋದಾಗ್ಲಿ, ಅದೆಲ್ಲ ಆ ವೈಚಾರಿಕತೆ ನಿಮ್ಗೆ ಆಗಲೇ ಬಂದ್ಬಿಟ್ಟಿತ್ತು, ಮೊಳಕೆ ಹೊಡೆದಿತ್ತು. ಅದ್ಭುತ. ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ಲ, ನಾನು ಮುಖ ಕೂಡ ತೊಳಿತಾ ಇರಲಿಲ್ಲ, ಅಷ್ಟು ಇದು ಮಾಡ್ತಾ ಇದ್ದೆ. ಸುಮ್ಮನೆ ಹೆಂಗಿರ್ತೀನೋ ಹಂಗೆ ಹೋಗ್ಬಿಡ್ತಾ ಇದ್ದೆ. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವ್ರು ಮಾಡ್ತಾರೆ ಅದನ್ನ, ನನ್ಗೆ ಹೇಗಿದೆ ಆಗಿರ್ತೀನಿ ನಾನು ಅಷ್ಟೇ. ಸೊ ಅವಾಗ ನಮ್ಮ ತಂದೆ ತಾಯಿ ಸಪೋರ್ಟ್ ಇಲ್ಲದೆ ಇದ್ರೆ ನಾನು ಆ ಥರ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರೇನು ಹೇಳ್ತಾ ಇರಲಿಲ್ಲ ಆ ಥರ, ನೀವು ಓಕೆ ಅದು ಇದು ಮಾಡೋರು. ಹಾಗಾಗಿ ಆ ಥರ ಒಂದು ಲಿಬರ್ಟಿ ನಮಗೆ ಬಂತು. ಅಂದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದಕ್ಕೆ ಒಂದು ಕಾರಣ ಆಯಿತು ಅವಾಗ. ಅವಾಗಿಂದ ನನಗೆ ಇವಾಗ ನಮ್ಮ ಮನೆಯಲ್ಲೂ ಅಷ್ಟೇ, ಇವರಿಬ್ಬರು ಫಸ್ಟ್ ಹೆಣ್ಮಕ್ಳು, ಆಮೇಲೆ ನನ್ನ ಮಗ. ಬಟ್ ಈಕ್ವಲ್ ಆಗಿ ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೆ. ಇವನೇನೋ ಗಂಡು ಮಗ ಅಪರೂಪಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ ನಾನು ಯಾವತ್ತೂ ನೋಡ್ಕೊಳ್ಲಿಲ್ಲ. ಯಾಕೆಂದರೆ ಅದು ಬರಲಿಲ್ಲ ನಮಗೆ. ಆ ಥರ ನಾವು ಈ ಚಿಂಕ್ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ ಅಲ್ಲಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಆ ಥರ ಇದ್ದರೆ ನಮಗೂ ಹಾಗೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಅದು ಭಾಳ ಇಂಪಾರ್ಟೆಂಟ್ ಅಂತ ಮೊದಲಿಂದನೂ ನನಗೆ. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ನಾವು ಒಂದು ಭದ್ರವಾದ ಬುನಾದಿ ಹಾಕಿದ್ರೆ ಯಾವುದೇ ರೀತಿಯಲ್ಲೂ ಅವರು ಅದನ್ನು ಮೀರಿ ಹೋಗೋದಿಲ್ಲ. ಅದು ಅವರು ರಕ್ತಗತವಾಗಿ ಬಂದ್ಬಿಡಬೇಕು. ಅದಕ್ಕೆ ನಾ ಹೇಳಿದೆ, ಇವಾಗಿನ ಪೇರೆಂಟ್ಸ್ಗೆ ಫಸ್ಟು ಅವ್ರು ಹೇಳೋದು ನಮಗೆ ಟೈಮ್ ಇಲ್ಲ ಅಂತ, ಸೆಕೆಂಡು ಪೇಷನ್ಸ್ ಇಲ್ಲ, ಥರ್ಡು ನಾಲೆಡ್ಜ್ ಇಲ್ಲ. ಯಾಕೆಂದರೆ ನಾನು ನನ್ನ ಸ್ವಂತ ಇಚ್ಛೆಯಿಂದ
ಒಂದು ಬಾಲ ವಿಕಾಸ ಅಂತ ಮಾಡ್ತಾ ಇದ್ದೆ. ಹ್ಮ್ ನಾನೇನು ಅದ್ರ ಟ್ರೈನಿಂಗ್ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ನನ್ನ ಸ್ವಂತ ಹ್ಮ್ ಹ್ಮ್ ಆಸೆ. ಈ ನಮ್ಮ ಅಕ್ಕಪಕ್ಕದ ಮನೆ ಇವ್ರುಗಳನ್ನೆಲ್ಲ ಸ್ಲಮ್ ಹುಡುಗರು ಅವರು ಇವರು ಎಲ್ಲ ಜಾತಿಯವರು ಎಲ್ಲರನ್ನೂ ಕರೆಸ್ಕೊಂಡು ಒಂದು ಶೆಡ್ ಒಳಗಡೆ ಮಾಡ್ತಾಯಿದ್ದೆ. ಆವಾಗ ನನಗೆ ಅನಿಸಿದ್ದು ದಿಸ್ ಇಸ್ ದ ಒನ್. ಏಕೆಂದರೆ ನಾನು ನಾಲೆಡ್ಜು ನನಗೆ ಹೆಚ್ಚಿಗೆ ಆಗಿದ್ದಿದ್ದು ಅದರಿಂದ. ಅದಕ್ಕೆ ನಾನು ಇವತ್ತೂ ಯಾರಾದರೂ ಉಪನ್ಯಾಸ ಮಾಡೋಕ್ಕೆ ಕರೆದ್ರೆ ಹೇಳ್ತೀನಿ, ನಾನು ಉಪನ್ಯಾಸ ನನಗೇನೇನು ಗೊತ್ತಿದೆಯೋ ಬಂದು ಎಲ್ಲನೂ ಹೇಳ್ತೀನಪ್ಪ, ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಸಂವಾದ ಅಂತ ಇಟ್ಕೊಳ್ಳಿ, ನನಗೆ ತಿಳಿದಿದ್ದು ನಾನು ಹೇಳ್ತೀನಿ, ಇಲ್ಲದೆ ಇದ್ರೆ ನಾನು ತಿಳ್ಕೊಳ್ತೀನಿ ನಿಮ್ಗಳಿಂದ. ನನಗೆ ಎಲ್ಲ ತಿಳಿದಿದೆ ಅಂತ ಎಲ್ಲನೂ ಹೇಳೋ ಇದಿಲ್ಲ ನನಗೆ. ಇದು ಉಪನ್ಯಾಸ ಭಾಷಣ ಎಲ್ಲನೂ ತರ ಆಗ್ಬಿಡುತ್ತೆ ಅದು. ನಾವು ಹೇಳೋದು ಅವ್ರು ಕೇಳಿಸ್ಕೊಳ್ಳೋದು ಹೋಗೋದು. 10 ಜನದಲ್ಲಿ ಒಬ್ರು ಅದು ಇಂಟ್ರೆಸ್ಟ್ ಇಟ್ಟು ಕೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಕರೆಕ್ಟ್. ಹಾಗಾಗಿ ನಾನು ಯಾವಾಗಲೂ ಅದನ್ನೇ ಹೇಳೋದು, ನೀವು ಸುಮ್ಮನೆ ಒಂದು ಡಿಸ್ಕಷನ್ ಥರ ಮಾಡೋಣ, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅದರಿಂದ. ನಾನು ಆ ಬಾಲ ವಿಕಾಸದಿಂದ ಮಕ್ಕಳ ಮನಸ್ಸಿನ ಒಂದು ಹೇಗೆ ಅವ್ರದ್ದು ಚಿಂತನೆಗಳು ಹೇಗಿರುತ್ತೆ ಅನ್ನೋದನ್ನು ತುಂಬ ಕಲ್ತ್ಕೊಂಡೆ. ಅಮ್ಮ, ಇನ್ನೊಂದು ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದು ನಿಜವಾಗ್ಲೂ ಆಶ್ಚರ್ಯ ಆಯಿತು. ಸುಮಾರು 3,000ಕ್ಕೂ ಹೆಚ್ಚು ವಚನ ರಚನೆಯನ್ನು ಮಾಡಿದಂತಹ ಮೊಟ್ಟ ಮೊದಲ ಮಹಿಳಾ ವಚನಕಾರ್ತಿ ಅಂತ ನಿಮ್ಮನ್ನು ಕರಿಬೋದು. ಯಾಕೆ ಅಂತ ಹೇಳಿದ್ರೆ 3,000 ವಚನ ಸ್ವರಚನ ಮಾಡ್ತಕ್ಕಂತಹ ಒಂದದ್ದು ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ಹೀಗೆ ವಚನ ಸಾಹಿತ್ಯದ ಮೇಲೆ ನಿಮಗೆ ಒಲವು ಬರಲಿಕ್ಕೆ ಏನು ಕಾರಣ ಇರ್ಬೋದು? ಅದು ನನಗೆ ವಚನ ಬರಿಬೇಕು ಅಂತ ನಾನು ಅದನ್ನು ಶುರು ಮಾಡಲಿಲ್ಲ. ಅದು ಹೇಗಾಯಿತು ಅಂತ ಹೇಳಿದ್ರೆ, ಅದೇ ನಾನು ಹೇಳಿದ್ನಲ್ಲ, ನಮ್ಮದು ಬರವಣಿಗೆ ಅಂತ ಅನ್ನೋದು ಅನಿವಾರ್ಯ ಕರ್ಮ ಅಂತ ಹೇಳ್ತಾರಲ್ಲ JSS ಅವರು, ಆ ಥರ ನಮಗೇನೋ ನನ್ನ ಮನಸ್ಸಿಗೆ ಬಂದಿದ್ದು ಬರೆದಿಡ್ತಾ ಇದ್ದೆ. ಇದನ್ನು ಅದ್ರ ಜೊತೆ ಕವನಗಳು ಕವಿತೆಗಳು ಎಲ್ಲನೂ ಬರೆದಿದ್ದೀನಿ ನಾನು. ಅದು ಬರೆದಾಗ 1-2 ಬುಕ್ಕು ಅದನ್ನು ಪ್ರಕಟಣೆನೂ ಆಯಿತು, ಅದಕ್ಕೆ ಅವಾರ್ಡು ಬಂತು, ಎಲ್ಲ ಆಯಿತು. ಬಟ್ ನನಗೇನು ಅನ್ನಿಸ್ತು ಅಂದರೆ, ಸ್ವಲ್ಪ ಅದರಲ್ಲಿ ಆಧ್ಯಾತ್ಮಿಕತೆ ಜಾಸ್ತಿ ಇದೆ, ಒಂದು ಏನೋ ಒಂದು ಗಂಭೀರವಾದ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ ಕವಿತೆಗಳಲ್ಲಿ ಅಂತ ಹೇಳಿ ಆವಾಗ ನನಗೆ ಅನ್ನಿಸ್ತು. ಲಾಲಿತ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಆಳವಾದ ಅಧ್ಯಯನ ಮಾಡೋ ಸಾಮಾಜಿಕ ಚಿಂತನೆಗಳು, ವೈಚಾರಿಕತೆ ಜಾಸ್ತಿ ಇದೆ ಇದರಲ್ಲಿ, ಇದು ನೋಡೋಣ ಅಂತ ಹೇಳ್ಬಿಟ್ಟು ವಚನಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ. ದಟ್ ಈಸ್ ದ ಮೇನ್ ರೀಸನ್, ಅದೇ ಮುಖ್ಯ ಕಾರಣ ನಾನು ವಚನಗಳು ಬರೆಯೋದಕ್ಕೆ. ಆಮೇಲೆ ಎರಡನೇದು ಒಂದು ಏನಂದರೆ, ವಚನ ಅನ್ನೋದು ರಚನೆ ಅಲ್ಲ, ಅದು ನುಡಿದಂತೆ ನಡೆಯೋದು, ನಡೆದಂತೆ ನುಡಿಯೋದು. ಹೌದು. ಅದು ವಚನಗಳನ್ನು ಬರೆಯೋರಿಗೆ ಅದು ಬೇಕಾಗಿರ್ತಕ್ಕಂಥ ಮುಖ್ಯವಾದ ಗುಣ. ಹಾಗಂತ ನಾನು ಒಂದು ವಚನ ಬರೆದ ತಕ್ಷಣ ನನಗೆ ಅನಿಸುತ್ತೆ ನಿಜವಾಗ್ಲೂ ಇದನ್ನು ನಾನು ಒಪ್ಕೊಳ್ತೀನ ಇದನ್ನು ಅಂತ. ಯಾಕೆಂದರೆ ಕೆಲವು ಸಲ ಎಲ್ಲ ಬಂದ್ಬಿಡುತ್ತೆ ಏನೇನೋ ತಲೆಗೆ. ಸೊ ಅದನ್ನು ನೋಡ್ಕೊಂಡೇನೆ ಒಂದೊಂದು ವಚನ. ನೀವು ವಚನವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳೋದು ಭಾಳ ಅದ್ಭುತ. ಯಾಕೆಂದರೆ ನೋಡಿ, ವಿಶ್ವ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅನ್ನೋದು ಭಾಳ ವಿಶೇಷವಾದದ್ದು. ಈ ಥರದೊಂದು ಪ್ರಕಾರ ಬೇರೆ ಯಾವ ಸಾಹಿತ್ಯದಲ್ಲೂ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಡಿದರೆ ಹಾಡಾಗುವ, ನೋಡಿ ಎಷ್ಟು ಚೆನ್ನಾಗಿದೆ ಒಂದು, ಹಾಡಿದರೆ ಹಾಡಾಗಿ ಕೂಡ ಹಾಡ್ಬೋದು, ನುಡಿಸಿದರೆ ಶ್ರೇಷ್ಠ ವಚನವಾಗುವ, ಪಠಿಸಿದರೆ ಶ್ರೇಷ್ಠ ಮಂತ್ರವಾಗುವ ಜಗತ್ತಿನ ಯಾವುದಾದ್ರೂ ಒಂದು ಸಾಹಿತ್ಯ ಇದ್ದರೆ ಅದನ್ನು ವಚನ ಸಾಹಿತ್ಯ ಅಂತ ಕರೀತಾರೆ. ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರಲ್ಲ, ಭಾಳ ಅದ್ಭುತ ಅದು. ಅದು ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಸಾಹಿತ್ಯಿಕವಾಗಿ ನೀವು ಹೇಳಿದ ಮಾತು ನಿಜ, ಆದರೆ ಸಂಗೀತದಲ್ಲಿ ಲಯ ಇದು ಭಾಳ ಕಮ್ಮಿ ಇರುತ್ತೆ, ಗೇಯತೆ ಅಂತ ಹೇಳ್ತಾರೆ ಅದಕ್ಕೆ. ಏಕೆಂದರೆ ನನಗೂ ಸ್ವಲ್ಪ ಸಂಗೀತ ಕಲ್ತಿರೋದ್ರಿಂದ ನಾನು ಹೇಳ್ತೀನಿ, ಕೆಲವು ವಚನಗಳಿಗೆ ರಾಗ ಹಾಕೋದು ಭಾಳ ಕಷ್ಟ. ಅದು ಬರೀ ರಾಗ ಹಾಕ್ಬೋದು, ಬಟ್ ತಾಳಕ್ಕೂ ಅದನ್ನು ಇದು ಮಾಡಬೇಕು. ಯಾಕೆಂತ ಹೇಳಿದ್ರೆ ಹಿನ್ನೆಲೆ ಸಂಗೀತ ಇಲ್ಲದೆ ಇದ್ರೆ ಅದು ಚೆನ್ನಾಗಿ ಕೇಳಿಸೋದು ಇಲ್ಲ. ಯಾಕೆಂದ್ರೆ ಒಂದು ಸಂಗೀತ ಅಂದರೆ ಎಲ್ಲದನ್ನು ಕೂಡಿ ಬರಬೇಕಲ್ವಾ, ತಾಳಮೇಳ ಎಲ್ಲ ಸೇರಿ. ನಮಗೆ ಆಕಾಶವಾಣಿನಲ್ಲಿ ನಾನು ಅಲ್ಲಿ ಕಾರ್ಯಕ್ರಮಗಳು ಕೊಡ್ತೀನಿ. ಅಲ್ಲಿ HK ನಾರಾಯಣ್ ಅಂತ ಸುಗಮ ಸಂಗೀತ ಭಾಳ ಫೇಮಸ್ ಅವರು. ಅವರು ನಮ್ಮ ಮಕ್ಕಳಿಗೆಲ್ಲ ಸಂಗೀತ ಹೇಳ್ಕೊಡೋಕೆ ಬರೋರು. ಅವರಿಗೆ ಅವರನ್ನು ಕೇಳ್ತೆ, ಅವರು ವಚನಗಳಿಗೆ ಇದು ರಾಗ ಸಂಯೋಜನೆ ಮಾಡಿ ಹೇಳಿಕೊಟ್ಟಿದ್ದಾರೆ ಅವರು. ಆವಾಗ ನಾನು 1970ರಲ್ಲಿ ನೀವು ಆಕಾಶವಾಣಿ ಕಾರ್ಯಕ್ರಮದಲ್ಲಿ
ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಿ. ನಾನು ಫೇಮಸ್ ಪರ್ಸನಾಲಿಟೀಸ್ ಎಲ್ಲ ಸಂದರ್ಶನ ಮಾಡಿದ್ದೆ. ನನ್ನ ಸಂದರ್ಶನ ಮಾಡಿದ್ದಾರೆ. ಸಾಧನಾ ಅನ್ನೋ ಕಾರ್ಯಕ್ರಮ ಬರುತ್ತೆ, ನನ್ನ ಸಂದರ್ಶನ ಮಾಡಿದ್ದಾರೆ ಇವರು ಮಾಲತಿ ಶರ್ಮಾ. ಆವಾಗ ತುಂಬಾ ಫೇಮಸ್ ಅವರು. ಅವ್ರು ಆಕಾಶವಾಣಿನಲ್ಲಿ ಇದ್ರು ಅವಾಗ. ನಂದು ಆಡಿಷನ್ ಆಗಿದೆ ಆಕಾಶವಾಣಿನಲ್ಲಿ. ಅವ್ರು ಯಾವಾಗ ಬೇಕೋ ಅವಾಗ ಕರೀತಾರೆ. A1 ಇದರಲ್ಲಿ ಇದ್ದೀರಾ ನೀವು? ಬಿ ಗ್ರೇಡ್. ಓಕೆ. ನಾನು ಆಮೇಲೆ ಮುಂದಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ನಾಟಕಗಳು ಬರಿತಾ ಇದ್ದೆ. ಅಲ್ಲಿ ಇದ್ರದ್ದೆಲ್ಲ ನಾಟಕ ಮಾಡಿಸೋರು, ನಾಟಕಕ್ಕೆ ಕರಿತಾ ಇದ್ರು. ಹಾಗಾಗಿ ವಚನ ಸಾಹಿತ್ಯದಲ್ಲಿ ದಟ್ ಇಸ್ ದ ಓನ್ಲಿ. ಕೆಲವು ಸಲ ತುಂಬ ಈಗ ನಾನು ನನ್ನ ವಚನಗಳಿಗೆ ಸುಮಾರು ರಾಗ ನಾನೇ ಸಂಯೋಜನೆ ಮಾಡಿದ್ದೀನಿ. ಆದರೆ ಅದೇ ಸ್ವಲ್ಪ ಅಳವಡಿಸ್ಕೋಬೇಕು ಕಷ್ಟಪಟ್ಟು. ಅದೇ ದಾಸರ ಪದಗಳಲ್ಲಿಲ್ಲ, ಸಲೀಸಾಗಿ ಹೊರಟೋಗುತ್ತೆ ಅದು ಗೇಯತೆ ಅನ್ನೋದು. ಹಾಗೆ ಅದಕ್ಕೆ ನಾವು ವಚನಗಳನ್ನ ಮುಕ್ತಕ ಅಂತ ಕರೀತಾರೆ. ಅದಕ್ಕೆ ಯಾವುದೇ ಒಂದು ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ, ಒಂದೂ ಇಲ್ಲ. ಹೆಂಗೆ ಮುಕ್ತಕವಾಗಿ ಏನು ಹೇಳಬೇಕೋ ನೀವು ಅದನ್ನ ಹೇಳ್ಬಿಡು ಅಂತದ್ದು ಅದು. ಹಾಗಾಗಿ ನನಗೆ ಮೇನ್ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅದೇ, ನನ್ನ ಕವಿತೆಗಳಲ್ಲಿ ಭಾಳ ಗಂಭೀರತೆ ಇದೆ. ಅದು ವಚನದಲ್ಲಿ ಯಾಕೆ ಆಗಬಾರದು ಅಂತ ಅನ್ನೋ ಒಂದು ಉದ್ದೇಶದಿಂದ ಒಂದು ಹೊಸ ಪ್ರಯೋಗನೂ ಕೂಡ ಅದು ನೀವು ಮಾಡಿದ್ದು. ಅದು ಹಾಗೆ ದಿನಕ್ಕೂ ನಾನು ನಿಜ ಹೇಳಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರೆ, ಇವಾಗ 3210 ಹತ್ರ ಬಂದಿದೆ. ನಾನು ಮರ್ತೋಗಿರೋದೇ ಬೇಕಾದಷ್ಟಿದೆ. ಯಾಕೆಂದ್ರೆ ರಾತ್ರಿ ಮಲಗಿದಾಗ ಅಥವಾ ಎಲ್ಲೋ ಇದ್ದಾಗ ಏನೋ ಜ್ಞಾಪಕ ಬರುತ್ತೆ. ಅದು ಮನೆಗೆ ಹೋದ ತಕ್ಷಣ ಬರಿಬೇಕು ಅಂತ ಅನ್ಕೋತೀನಿ, ಅಲ್ಲಿ ಹೋಗೋಷ್ಟೊತ್ತಿಗೆ ಮರ್ತೋಗ್ಬಿಡುತ್ತೆ. ಅಂಥದ್ದು ತುಂಬಾ ಹೋಗ್ಬಿಟ್ಟಿದೆ. ಆದ್ರೂ ನಾನು ರಾತ್ರಿ ಮಲಗೋವಾಗ ಪಕ್ಕದಲ್ಲಿ ಒಂದು ಪೆನ್ನು ಪೆನ್ಸಿಲ್ ಇಟ್ಕೊಂಡಿರ್ತೀನಿ. ಹಾಗಾಗಿ ಇದು ನಡೀತಾ ಇದೆ ಆ ಥರ. ಇವಾಗ 4 ಪುಸ್ತಕಗಳು ಅದು ಪ್ರಿಂಟ್ ಆಗಿದೆ. ಈಗ ವಚನ ಸಾಹಿತ್ಯ, ಕನ್ನಡ ಭಾಷೆಯ ಮೇಲಿನ ನಿಮ್ಮ ಪ್ರೇಮ, ಅದರ ಜೊತೆಗೆ ನಾಟಕಕಾರರಾಗಿ ಒಂದಷ್ಟು ನಾಟಕಗಳ ರಚನೆ, ಇಷ್ಟೆಲ್ಲ ತೊಡಗಿಸ್ಕೊಳ್ಳಿಕ್ಕೆ ನಿಮ್ಮ ಕುಟುಂಬ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಿಮ್ಗೇನು ಅದು ಅಡ್ಡಿ ಅಂತ ಅನ್ನಿಸ್ಲಿಲ್ವ? ಅಥವಾ ನಿಮಗೆಲ್ಲ ಫ್ರೀ ಹ್ಯಾಂಡ್ಸ್ ಕೊಟ್ಬಿಟ್ರ ನಿಮಗೆಲ್ಲ ನಿಮ್ಗೆ ಏನು ಬೇಕೋ ಆಗ ಮಾಡು ಅಂತ ಹೇಳಿ? ಖಂಡಿತ ಅವ್ರು ಯಾವುದ್ರಲ್ಲೂ ತಲೆ ಹಾಕಲಿಲ್ಲ. ಅದ್ಭುತ. ಕಮ್ಮಿ. ಯಾಕೆಂದ್ರೆ ಇಷ್ಟೆಲ್ಲ ತೊಡಗಿಸ್ಕೊಳ್ಳೋದು ಇದೆಯಲ್ಲ, ಮಕ್ಕಳನ್ನ ಅವಕ್ಕೆ ಸಾಕಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಕುಟುಂಬ ನಿರ್ವಹಣೆಯ ಜೊತೆಗೆ ವೃತ್ತಿ ಮತ್ತು ಪ್ರವೃತ್ತಿ ನಾನು ಕೇಳದೆ ಬಂದಾಗ್ಲೇನೆ ಏನ್ ಮಾಡ್ತಾ ಇದ್ದೀನಿ, ಇದೇ ಫುಲ್ ಟೈಮ್ ಆಯ್ತಲ್ಲ. ಹಾಗಾಗಿ ಹೌದು, ಅದಕ್ಕಿಂತ ಹೆಚ್ಚಾಗಿ ನನಗೆ ನಾನು ತಿಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಂತ ತಿಳ್ಕೊಳ್ಳಿ. ನಮ್ಮ ಕಾರಣದಿಂದ ಮಕ್ಕಳು ಈ ಭೂಮಿಗೆ ಬಂದಿದ್ದಾರೆ. ಅವರನ್ನ ಈ ಭೂಮಿಗೆ ಭಾರ ಆಗದೆ ಇರೋ ತನಕ ನಾವು ನೋಡ್ಕೋಬೇಕು. ಅವ್ರ ವ್ಯಕ್ತಿತ್ವವನ್ನು ಬೆಳೆಸಬೇಕು. ಆಮೇಲೆ ಇವಾಗ ನಿಮಗೆ ಗೊತ್ತಿರೋ ಹಂಗೆ ಸಮಾಜದಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ಆಮಿಷಗಳು ಇದೆ ಮಕ್ಕಳಿಗೆ ಅನ್ನೋದು, ಅದನ್ನು ಹೆಂಗೆ ಅದರಿಂದ ಇವ್ರನ್ನ ಹಿಡಿದಿಡ್ಬೋದು ನಾವು. ಪ್ರತಿಯೊಂದು ಇದರಲ್ಲೂ ಅದು ಫಿಲಾಸಫಿ ಆಗಿರ್ಬೋದು, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ವಚನಕಾರರು ಇರ್ಬೋದು, ಶರಣ ಸಾಹಿತ್ಯ ಇರ್ಬೋದು, ವೀರಶೈವ ಇದ್ರದ್ದು ಇರ್ಬೋದು, ಯಾವುದೇ ಆಗಿರಲಿ ನಾವು ಡಿಸ್ಕಸ್ ಮಾಡ್ತೀವಿ ಅವ್ರ ಹತ್ರ. ಇವಾಗ ನಿನ್ನೆ ರಾತ್ರಿನೂ ಸುಮಾರು ಹೊತ್ತೆಲ್ಲ ಮಾತಾಡ್ತಾ ಇದ್ವಿ ಎಲ್ಲ. ಇವತ್ತು ಯಾರೋ ಯೂಶುವಲಾಗಿ ನನ್ಗೆ ಕೇಳ್ತಾ ಇರ್ತಾರೆ, ಇದು ಹಿಂಗಂದ್ರೆ ಏನು. ಇವಾಗ ಯಾರೋ ವಾಟ್ಸಪ್ಪಲ್ಲಿ ಹಾಕಿದ್ರು, ಪರಾಭವ ಅಂತ ಸಂವತ್ಸರ ಅಂತ ಬಂದಿದೆ. ಪರಾಭವ ಅಂದರೆ ಡಿಫೀಟ್ ಅಲ್ವಾ, ಸೋಲು ಅಂತ. ಆದ ತಕ್ಷಣ ನನಗೆ ಹೌದಲ್ವಾ ಇದು ಏನಿರ್ಬೋದು ಅಂತ ಅಂದ್ಕೊಂಡು, ಯಾಕಂದರೆ ಎಲ್ಲನೂ ನನಗೆ ತಿಳಿದಿದೆ, ನಾನು ಎಲ್ಲ ಇದು ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ. ನಾವಿನ್ನೂ ಎಲ್ಲೋ ಇದ್ದೀವಿ. ಸೊ ಅವಾಗ ಅಂದ್ಕೊಂಡೆ, ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಪರ ಅಭವ ಅಂತ ಬರುತ್ತೆ. ಪರ ಅಂದರೆ ಶ್ರೇಷ್ಠ, ಅಭವ ಅಂದರೆ ಶಿವ. ಸೊ ಶ್ರೇಷ್ಠವಾದ ಶಿವ ಅಂತ ಹೇಳಿದ್ರೆ ಅದು ಒಂದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ, ಅದು ಗುಣವಾಚಕ, ಅದೊಂದು ಮಂಗಳ ಶುಭಕರ ಅಂತ ಅನ್ನೋದು ಶಿವ ಅಂದರೆ. ಅದನ್ನು ನಾವು ಯಾವುದಕ್ಕೂ ಆಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಒಂದು ಸ್ವಭಾವ ಆಗಲಿ ಗುಣ ಆಗಲಿ ನಮ್ಮದನ್ನು ನಾವೇನಾದರೂ ಅದನ್ನು ಹೇಳೋಕ್ಕಾಗುತ್ತೆ, ಹಿಂಗಿದೆ ಹಂಗಿದೆ ಅಂತ ಹೇಳೋಕ್ಕಾಗಲ್ಲ, ನಿರಾಕಾರ ಅದು. ಸೊ ಹಾಗಾಗಿ ಶ್ರೇಷ್ಠವಾದ ಮಂಗಳಕರವಾದ ವರ್ಷ ಇದು ಅಂತ ಏನು ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ ಅವರಿಗೆ. ಹೀಗೆ ಒಂದೊಂದನ್ನು ನಾವು ಕಲಿತಾ ಹೋಗ್ತಾ ಇರ್ತಿದ್ದೀನಿ ನೋಡಿ. ಸುಮಾರು ನೀವು ವಚನ ಸಾಹಿತ್ಯದ ಜೊತೆಗೆ
ನಾನು ಅದನ್ನು ಗಮನಿಸಿದೆ. ಕೆಲವು ಗೀತೆಗಳು ಮತ್ತು ಅದವೂ ಸೇರಿದಂತೆ ಶರಣ ಧರ್ಮ ಚರಿತ್ರೆಗಳನ್ನ ಸೇರಿದಂತೆ ಸುಮಾರು ಒಂದು 23ಕ್ಕೂ ಹೆಚ್ಚು ಕೃತಿಗಳು ನಿಮ್ಮಿಂದ ಅನಾವರಣ ಆಗಿದೆ ಅಂತ ಹೇಳಿ. ಪ್ರಕಟಣೆ ಇದು ಕಮ್ಮಿ ಸಾಧನೆಯೇನಲ್ಲ. 23 ಕೃತಿಗಳನ್ನು ತರುವಂಥದ್ದು ಅಂತ ಹೇಳಿದ್ರೆ ಇದೊಂದು ದೊಡ್ಡ ಸಾಧನೆಯೇ ಸರಿ. ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ನಿಮ್ಮ ಕೊಡುಗೆಯನ್ನು ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಸದ್ದಿಲ್ಲದೆ ನಿಮ್ಮ ಕಾಯಕವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದರಲ್ಲಿ ನನಗೆ ಒಂದು ಕುತೂಹಲದ್ದೇನು ಅಂತಂದರೆ, ಮಹಿಳಾ ಸಬಲೀಕರಣದ ಬಗ್ಗೆ, ಅಂದರೆ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಒಂದು ಪುಸ್ತಕ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾವುದೋ ಅದೊಂದಷ್ಟು ವಿಚಾರ ಅದರಲ್ಲಿ ಚರ್ಚೆ ಆಗಿದೆ. ಈ ನಿಮ್ಮ ದೃಷ್ಟಿಕೋನದಲ್ಲಿ ಇವತ್ತಿನ ದಿನ ಎಲ್ಲರೂ ಹೇಳ್ತಾರಲ್ಲ, ಅಂದರೆ ಮಹಿಳೆ ಸ್ವಾತಂತ್ರ್ಯ, ಅಂದರೆ ಸ್ವಾತಂತ್ರ್ಯ ಅನ್ನೋದು ಈಗ ಹೋಗಿ ಹೋಗಿ ಸ್ವೇಚ್ಛೆಯಾಗಿ ಬದಲಾವಣೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ಹೇಳ್ಬೋದು? ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ಇದರ ನಡುವೆ ಏನೆಲ್ಲ ಕನ್ಫ್ಯೂಷನ್ಸ್ ಇದೆ ಕೆಲವರಿಗೆಲ್ಲ. ನನ್ನಿಷ್ಟ ಅನ್ನೋದು ಸ್ವಾತಂತ್ರ್ಯವೂ ಆಗ್ಬೋದು, ಸ್ವೇಚ್ಛೆಯೂ ಕೂಡ ಆಗ್ಬೋದು. ಹಾಗಾಗಿ ನೀವು 3 ತಲೆಮಾರಿನಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು, ಅಂದರೆ ಮಗಳು, ಮೊಮ್ಮಗಳು, ಮರಿಮಗಳು, ಹೀಗೆ ಎಲ್ಲ ತಲೆಮಾರನ್ನು ನೀವು ನೋಡಿರುವಂಥವ್ರು. ಇವತ್ತಿನ ದಿನಮಾನದಲ್ಲಿ ತುಂಬ ಯಂಗ್ ಜನ್ರೇಷನ್ಗೆ, ಹೆಣ್ಣು ಮಕ್ಕಳುಗಳಿಗೆ ಏನು ಸಂದೇಶ ಕೊಡ್ಬೋದು? ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಅನ್ಸೋದು ಏನು ಅಂತ ಹೇಳಿದ್ರೆ, ಕಾಲಾನುಕಾಲದಿಂದ, ವೇದಗಳ ಕಾಲದಿಂದ ಅವಾಗ ಒಂದು ಉನ್ನತವಾದ ಗೌರವ ಕೊಡ್ತಾಯಿದ್ರು. ಅದೇನೋ ಹೇಳ್ಕೊಂಡು ನಾವು ಬಂದಿದ್ದೀವಿ. ಅದಾದಮೇಲೆ ಅದನ್ನು ಯಾಕೆ ಕಮ್ಮಿ ಆಯಿತು, ಯಾಕೆ ಅಂತ ಹೇಳಿದ್ರೆ, ಆಮೇಲೆ ಬಂದ ಬ್ರಾಹ್ಮಣಗಳು ಇವೆಲ್ಲರೂ ಲೇಡೀಸು ಯಾವಾಗ ಅವರು ಇವರಿಗಿನ್ನ ಜಾಸ್ತಿ ಸಾಧನೆ ಮಾಡಿ ಅವರು ಹೋಗಕ್ಕೆ ಮಾಡಿದ್ರು, ಅವಾಗ ಅವ್ರನ್ನ ಮತ್ತೆ ಪಕ್ಕಕ್ಕೆ ಇಡ್ತಾ ಬಂದರು, ತೆರೆಮರೆಗೆ ಸರಿಸಿದ್ರು. ಹಾಗಾಗಿ ಆ ಇದರಲ್ಲಿ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿದ್ರು, ಕರುಣಾಮಯಿ, ತ್ಯಾಗಮಯಿ, ಇವಳು ಪ್ರೇಮಮಯಿ, ಆಮೇಲೆ ಗೃಹಲಕ್ಷ್ಮಿ, ಅನ್ನಪೂರ್ಣೆ, ಸಾಹಿತ್ಯದಲ್ಲಿ ದೇವ್ರು ಮಾಡ್ಬಿಟ್ರು ಅಷ್ಟೇ ಅಲ್ಲ. ಹೊಗಳಿ ಶೀಲಕ್ಕೆ ಏರಿಸಿದ್ರು ಅಂತ ಹೇಳ್ತಾರಲ್ಲ ಬಸವಣ್ಣವರು. ಹಂಗೆ ಯಾಕೆ ಅಷ್ಟೊಂದು ಹೇಳಿದ್ರು ಅಂತ ಹೇಳಿದ್ರೆ, ಅವಳು ಹಂಗೆ ಇರ್ಲಿ ಅಂತ. ದಟ್ ಇಸ್ ದ ಮುಖ್ಯವಾದ ಕಾರಣ. ಅವರು ಸಪ್ರೆಸ್ ಮಾಡೋದಕ್ಕೆ ಅದೇನೆ ಅಂತ ನಾ ಹೇಳೋದು. ಇವ್ರು ಏನ್ ತಿಳ್ಕೊಂಡ್ರು, ಇವ್ರು ಉಬ್ಬು ಬಿಟ್ರು. ನಾನು ಹೇಳೋದು ಅದೆಲ್ಲ ನಮಗ್ ಬೇಡ. ನೀವು ನಮ್ಮ ದೇವ್ರೂ ಮಾಡಬೇಡ್ರಿ, ದೇವತೆನೂ ಮಾಡಬೇಡಿ, ನಿಮ್ಮ ಸಮಾನವಾಗಿ ನೋಡಿ ನಮ್ಮನ್ನು. ಯಾಕೆಂದ್ರೆ ದೇವ್ರ ಸೃಷ್ಟಿ ನಾವಿಬ್ರು, ಗಂಡಾಗ್ಲಿ ಹೆಣ್ಣಾಗ್ಲಿ. ಅಂದಮೇಲೆ ಮೇಲೆ ಯಾಕೆ ಕೀಳಿ ಯಾಕೆ, ಅದರಲ್ಲಿ ಲಿಂಗ ಸಮಾನತೆ ಇರಲಿ ಅದು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆ ಇದರಲ್ಲಿ ಇವಾಗ ಏನಾಗಿದೆ, ನಾನು ನೋಡಿರೋ ಪ್ರಕಾರ, ನನ್ನ ಅನುಭವಕ್ಕೆ ಬಂದಿರೋ ವಿಷಯಗಳಲ್ಲಿ ಇವಾಗಿನ ಮಹಿಳೆಯರಿಗೆ ಏನಾಗ್ಬಿಟ್ಟಿದೆ, ನಾವೇ ಮೇಲು ಅನ್ನೋದು ಬಂದಿದೆ. ಅದು ಖಂಡಿತ ನಾನು ಒಪ್ಪೋದಿಲ್ಲ. ನೀವು ಮೇಲೂ ಅಲ್ಲ ಕೀಳು ಅಲ್ಲ ಅನ್ನೋದನ್ನ ಮೊದಲು ಕಲ್ತ್ಕೊಳ್ಳಿ. ಸಮಾನತೆ ಇರಬೇಕು ಇಬ್ಬರಲ್ಲೂ ಕೂಡ. ಏಕೆಂತ ಹೇಳಿದ್ರೆ ಮೇಲಾಗಲಿ ಫಿಮೇಲ್ ಆಗಲಿ ಅವರವರ, ಈಗ ಅದರಲ್ಲಿ ಒಂದು ಸಣ್ಣ ವಿಷಯ ನಾನು ಹೇಳ್ತೀನಿ. ಈ ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ ಇದೆ ನೋಡಿ, ಅದ್ರ ತುಂಬ ನಾನು ಎಲ್ಲ ಕೇಳಿದ್ದೀನಿ. ಏನಂದ್ರೆ ಹೆಣ್ಣೆಂದೇಕೆ ಬೀಳುಗಳವರು ಕಣ್ಣು ಕಾಣದ ಗಾವಲಿಗ, ಅದು ಒಂದೇ ಲೈನ್ ಹೇಳ್ತಾರೆ ಇವರೇ ಎಲ್ಲ ಅವರ ಭಾಷಣಗಳಲ್ಲಿ ಏನು ಬಿಗ್ದಿದೆ. ನನಗೆ ಒಂದ್ಸಲ ಸಾಹಿತ್ಯ ಪರಿಷತ್ನಲ್ಲಿ ಏನಕ್ಕೋ ಹೋದಾಗ ಅಲ್ಲಿ ಅವರು ಪ್ರಿಂಟ್ ಮಾಡಿದ್ದಂಥ ಒಂದು ಬುಕ್ ಸಿಕ್ತು. ಸರಿ, ಎಲ್ಲರೂ ಹಿಂಗೆ ಹೇಳ್ತಾರಲ್ಲ, ಅದೇನು ಬರೆದಿದ್ದಾಳೆ ಓದೋಣ ಅಂತೇಳಿ ತಗೊಂಡು ಬಂದೆ. ನೀವು ನಂಬ್ತೀರೋ ಇಲ್ವೋ, ನಾನು ಅದನ್ನು ಮತ್ತೆ ಪುನಃ ಗದ್ಯ ರೂಪದಲ್ಲಿ ಬರೆದೆ. ಯಾಕೆಂದರೆ ಅವರ ನಡುಗನ್ನಡದಲ್ಲಿದೆ ಅದು. ಪದ್ಯದ ಓದೋದಕ್ಕೆ ಕಷ್ಟ ಎಲ್ಲರಿಗೂ, ಅದು ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮದ ಬಗ್ಗೆ ಸಾಂಗತ್ಯ ರೂಪದಲ್ಲಿ ಅವರು ಅದನ್ನ ಗದ್ಯದಲ್ಲಿ ಬರೆದ್ರೆ ಒಳ್ಳೆ. ನನಗೆ ಯಾಕೆ ಅದನ್ನು ಅನ್ನಿಸುವಂತ ಇನ್ನೊಂದು ಅದನ್ನು ಹೇಳ್ತೀನಿ. ನಾನು ಬರವಣಿಗೆ ಮಾಡೋದಕ್ಕೆ ಇದೇ ಕಾರಣ. ನನಗೆ ಯಾವುದು ಇದನ್ನ ಎಲ್ಲರಿಗೂ ಹೇಳಬೇಕು, ಇದು ಯಾರಿಗೂ ಗೊತ್ತಿಲ್ಲ ಅಂತ ನನಗೆ ಯಾವ್ದು ಅನಿಸುತ್ತೋ ಅದನ್ನು ನಾನು ಬರವಣಿಗೆನಲ್ಲಿ ಮಾಡ್ತೀನಿ. ಈ ಡ್ರಗ್ ಅಡಿಕ್ಷನ್ ಬಗ್ಗೆನೂ 82ನಲ್ಲಿ ನಾವು ಬರೆದಿರೋ ಒಂದು ಆರ್ಟಿಕಲ್ಲು ಪ್ರಜಾಮತದಲ್ಲಿ ಪ್ರಿಂಟ್ ಆಯಿತು. ಆವಾಗ ಕರ್ನಾಟಕ ಇಡೀ ಇದರಲ್ಲಿ ಅದರ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಸೊ ನಾನು ಧರ್ಮಯುಗ ಅಂತ ಒಂದು ನಾ ಹೇಳಿದ್ನಲ್ಲ, ಎಲ್ಲ ಮ್ಯಾಗ್ಝಿನ್ ತರಿಸೋರು ಅಂತ, ಹಿಂದಿ ಮ್ಯಾಗ್ಝಿನ್ ಧರ್ಮಯುಗನಲ್ಲಿ ಟೈಮ್ಸ್ ಆಫ್ ಇಂಡಿಯಾನವರದ್ದು. ಅದರಲ್ಲಿ ಓದಿದಾಗ ಈ ಡ್ರಗ್ ಅಡಿಕ್ಷನ್ ಬಗ್ಗೆ ಇತ್ತು. ವೆನ್ ಐ ವಾಸ್ ಎ ಡ್ರಗ್ ಅಡಿಕ್ಟ್ ಅಂತ ಹೇಳ್ಬಿಟ್ಟು ಒಬ್ಬ ಡ್ರಗ್ ಅಡಿಕ್ಟೆಡ್ ಬರೆದಿದ್ದಾನೆ. ಅದನ್ನು ಸಂಕ್ಷಿಪ್ತವಾಗಿ ಅವರು ಪೇಪರ್ನವರು
ಬರೆದಿದ್ರು. ನನಗೆ ತಕ್ಷಣ ಅದನ್ನು ಇಲ್ಲಿ ಎಲ್ಲರಿಗೂ ತಿಳಿಸ್ಬೇಕು, ಇದು ಯಾರಿಗೂ ಗೊತ್ತಿಲ್ವಲ್ಲ, ಇದು ನನಗಿನ್ನೂ ಮದುವೆ ಆಗಿರಲಿಲ್ಲ ಅವಾಗ, ತುಂಬ ಮುಖ್ಯ. ತಕ್ಷಣ ತಿಳಿಸ್ಬೇಕು ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾನವರಿಗೆ ಒಂದು ಲೆಟರ್ ಹಾಕಿದೆ. ಅವ್ರಿಗೆ ಪರ್ಮಿಷನ್ ಬೇಕು, ಇಮ್ಮಿಡಿಯೇಟಾಗಿ ಕೊಟ್ಟರು ನೋಡಿ. ಅದು ಆವಾಗ ಹಾಕಿದೆ, ಅದು ಬಂತು ಅಲ್ಲಿ. ಈ ರೀತಿ ನನಗೆ ವಿಷಯ ಏನು ಇವಾಗ ಸಂಚಿ ಹೊನ್ನಮ್ಮಂದು ಅಷ್ಟೇನೆ. ಅದು ಬಿಡುಗಡೆ ಮಾಡಿದಾಗ ಕಲಬುರ್ಗಿಯವರು ಬಂದಿದ್ರು, ಕಲಬುರ್ಗಿಯವರು ಆರ್ ಪೂರ್ಣಿಮಾ ಅವರೆಲ್ಲ. ಅವರು ಅಯ್ಯೋ ನಮಗಿದೆಲ್ಲ ಗೊತ್ತೇ ಇರಲಿಲ್ಲ, ಒಂದು ವಿಚಾರ ಸಂಕಿರಣ ಇಟ್ಕೋಬೇಕು ಇದ್ರ ಬಗ್ಗೆ ಅಂತ. ಅವಳು ಎಷ್ಟು ವಿಚಾರಗಳನ್ನು ಹೇಳಿದಾಳೆ ಹೇಳಿ. ಯಾಕೆ ಅವಳಿಗೆ ಬರಲಿಲ್ಲ ಹೈಲೈಟ್ಗೆ? ಬರೀ ಇದಿಷ್ಟು ಮಾತ್ರ ಯಾಕೆ ಬಂತು? ಹೌದು, ಏನೂ ಗೊತ್ತಿಲ್ಲದೆ ಇರೋಳು ಅವಳಲ್ಲಿ ಅರಮನೆಯಲ್ಲಿ ಉಳಿಗದವಳಾಗಿ ಕೆಲಸ ಮಾಡ್ತಾ ಇದ್ಲು. ಎಂಥ ವಿದ್ವತ್ತು ಅವಳದ್ದು ಅಂತ ಅನ್ನಿಸ್ತು ಎಷ್ಟೆಲ್ಲ. ಬಟ್ ಅವಳದ್ದು ಪರಿಸರ ತುಂಬ ಚಿಕ್ಕದಾಗಿತ್ತು. ಅಮ್ಮ, ನಿಮಗೆ ಈ ಕಲಬುರ್ಗಿಯವರು ಮತ್ತು ಡಾಕ್ಟರ್ ಎಲ್ ಬಸವರಾಜ್ ಅವರು ಇವರೆಲ್ಲ ಸಂಪರ್ಕಕ್ಕೆ ಹೇಗೆ ಬಂದರು? ನಿಮಗೆ ಬಹಳ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ಅಷ್ಟು ದಿಗ್ಗಜಗಳ ಜೊತೆ ನೀವು ಚರ್ಚೆ ಮಾಡ್ತಕ್ಕಂಥದ್ದು ಮತ್ತೆ ನಿಮ್ಮ ಪ್ರಬಂಧಗಳನ್ನ ಅವ್ರು ಖುದ್ದಾಗಿ ಓದುದು, ನಿಮಗೆ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡಿದ್ದು ಬಹಳ ಆಶ್ಚರ್ಯ ಅಂತ ಅನಿಸ್ತು. ಅದು ಹೇಗೆ? ಅದು ಕಲಬುರ್ಗಿ ಅವ್ರ ಪರಿಚಯ ಆಗಿದ್ದು ಬೆಂಗಳೂರು ಬಸವ ಸಮಿತಿ ಇದೆಯಲ್ಲ, ಮುಂಚೆ ಬಿಡಿ ಜೊತೆ ಅವರಿದ್ರು, ಅರವಿಂದ ಬರೋದಕ್ಕೆ ಮುಂಚೆ. ನಾನಲ್ಲಿ ಹೋಗಿ ತುಂಬ ಕೆಲಸ ಮಾಡಿದ್ದೀನಿ ಅಲ್ಲಿ. ಎಷ್ಟು ನಾಟಕಗಳು ಮಾಡಿಸಿದ್ದೀನೋ ಅಲ್ಲಿ. ಮಾಯಾ ಕೋಲಾಹಲ ಅಂತೆ, ಅಕ್ಕ ಮಹಾದೇವಿದು ಉಡುತಡಿಯ ಮಲ್ಲಿಗೆ ಅಂತ ಹೇಳಿ ಒಂದು ನಾಟಕ ಮಾಡಿಸಿದ್ದೆ. ಆಮೇಲೆ ಅಲ್ಲಿ ಈ ರಚಿಸಿ ನಿರ್ದೇಶನ ಮಾಡಿದ್ದ ಯಾವುದು ಇದು ವಚನ ಕಾಂಪಿಟಿಷನ್ ಮಾಡೋರು ಅಲ್ಲಿ. ಪ್ರತಿ ಬಸವ ಜಯಂತಿನಲ್ಲಿ 3 ದಿನ ಮಾಡ್ತಾ ಇದ್ರು. ಒಂದು ಬಸವ ಜಯಂತಿ, ನೆಕ್ಸ್ಟ್ ಅಲ್ಲಮ್ಮ ಪ್ರಭು, ಆಮೇಲೆ ಅಕ್ಕ ಮಹಾದೇವಿ, 3 ದಿನನೂ ಮಾಡೋರು. ಬಸವ ಜಯಂತಿಗೆ ಅಂತ ಅಂದ್ಬಿಟ್ಟು ವಚನ ಕಾಂಪಿಟೇಷನ್ ಮಾಡೋರು. ಅವಾಗ 3 ಕ್ಯಾಟಗರಿ ಇರ್ತಾಯಿತ್ತು ವಯಸ್ಸಿನ ಪ್ರಕಾರ. ಮಕ್ಕಳಿಗೆ ಒಂದು ಪಠಣ, ಟೀನೇಜರ್ಸ್ನವ್ರಿಗೆ ಗಾಯನ, ದೊಡ್ಡವರಿಗೆ ಸಂಗೀತ. ಅದು ಸಿಂಗಲ್ ಹ್ಯಾಂಡೆಡಾಗಿ ನಾನು ಅದನ್ನೆಲ್ಲ ಮಾಡ್ತಾಯಿದ್ದೆ. ಪ್ರತಿ ವರ್ಷನೂ ಹೊಸ ಹೊಸ ವಚನ, ಯಾಕೆಂದರೆ ಹಾಡಿದ್ದೇ ಆಡ್ತಾಯಿದ್ರು ಎಲ್ಲರೂ. ಅದು ಆಡೋದು ಬೇಡ, ಹೊಸ ಹೊಸ ವಚನಗಳನ್ನು ಕಲ್ತ್ಕೊಳ್ಳಿ ಅಂತ ಹೇಳಿ ವಚನ ಸೆಲೆಕ್ಟ್ ಮಾಡಿಕೊಡೋದು. ಯಾಕಂದರೆ ಮಕ್ಕಳಿಗೆ ಎಲ್ಲ ವಚನ ಹೇಳೋಕ್ಕಾಗಲ್ಲ. ಅವರು ಯಾವುದು ಸುಲಭವಾಗಿ ಹೇಳ್ತಾರೋ ಅದನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟು ಅದನ್ನು ಫಾರ್ಮ್ ಎಲ್ಲ ಮಾಡೋದು. ಅದನ್ನೇ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ? ಅವರು ಬರೀ ನಮ್ಮ ಲಿಂಗಾಯತರು ಇವರು ಅಂತಲೇ ಅಲ್ಲ, ಎಲ್ಲ ಜಾತಿಯವರು ಬರೋರು. ಅದು ಯಾತಕ್ಕೆ ನಿಲ್ಲಿಸ್ಬಿಟ್ರೋ ನನಗೆ ಗೊತ್ತಿಲ್ಲ. ಅವರು ಜೊತೆಯವರು ಆವಾಗ ನಾನು ಅಲ್ಲಿ ನಿರೂಪಣಾ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದ್ದೆ. ನಾನಲ್ಲಿ ನಿರೂಪಣೆ ಅನ್ನೋದೇ ಇರಲಿಲ್ಲ ಅಲ್ಲಿ. ಸೋಮವಾರ ಅಲ್ಲಿ ಉಪನ್ಯಾಸ ಕಾರ್ಯಕ್ರಮ ಮಾಡೋರು, ಅರಿವಿನ ಮನೆ ಅಂತ. ಆಮೇಲೆ ಇವರು ರೇಣುಕಾ ಪ್ರಸಾದ್ ಅವರು ಇಟ್ಟರು ಹೆಸರು. ಮುಂಚೆ ಅದು ನಡೀತಾ ಇತ್ತು. ಅವಾಗ ನಾನು ಅಂದೆ, ಸರ್ ಇದು ಒಂದು ನಿರೂಪಣೆ ಮಾಡಬೇಕು, ಯಾರು ಮಾತಾಡ್ತಿದ್ದಾರೆ ಏನು ಅಂತ ಹೇಳಿ. ಅದು ಏನು ಬೇಕೋ ನೀನು ಮಾಡಮ್ಮ ಅಂದರೆ ಪಾಪ ಅವ್ರಿಗೆ ನನ್ನ ಮೇಲೆ ಭಾಳ ಇದಿತ್ತು. ಅಲ್ಲಿಂದ ಶುರುವಾಯಿತು ನೋಡಿ. ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾಯಿದ್ದೆ. ಕಲಬುರ್ಗಿ ಅವರು ಇವ್ರ ಪಕ್ಕ ಕೂತಿದ್ರಂತೆ. ಅಯ್ಯೋ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ ಅಂತ ಅವ್ರು. ಹೌದು, ಯಾಕೆಂದರೆ ಅದು ನಿರೂಪಣಾ ಶೈಲಿ ಇದೆಯಲ್ಲ, ಅದು ಅಷ್ಟು ಸುಲಭ ಎಲ್ಲರಿಗೂ ಬರೋದಿಲ್ಲ. ಅದು ನಾನು ಇನ್ನೊಂದೇನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಅದೆಲ್ಲ ನನ್ನ ಓನು. ಇವರೇ ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಎಲ್ಲೂ ನನಗೆ ಎಕ್ಸ್ಪೋಜರ್ ಅನ್ನೋದೇ ಇರಲಿಲ್ಲಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ, ಏನೂ ಇಲ್ಲ. ಎಲ್ಲ ನನ್ನ ಓನ್ ಕಾನ್ಸೆಪ್ಟ್ಗಳು. ಆ ನಿರೂಪಣಾ ಪದ್ಧತಿನಲ್ಲಿ ನಾನೇನು ಮಾಡ್ತಾಯಿದ್ದೆ, ಅವಾಗೆಲ್ಲ ಮೇಯ್ನ್ ಸ್ಪೀಕರನ್ನು ಕರೆಸ್ತಾ ಇದ್ದೆ. ದೊಡ್ಡ ಇವರು ಸಿದ್ದರಾಮ್ ಜಂಬಲ್ದಿನ್ನಿ ಬಂದಿರೋರು, ಮಲ್ಲಿಕಾರ್ಜುನ್ ಮನ್ಸೂರು ಹಾಡಿಗೆ ಎಲ್ಲಾದ್ರು, ರಮ್ಶ್ರೀ ಮುಗುಳಿ ಅವರದ್ದು ಉಪನ್ಯಾಸ, ಆ ಥರ ಇರ್ತಿತ್ತು. ನಿಜ ಹೇಳಬೇಕು ಅಂದರೆ ನನಗೆ ಅವರದ್ದನ್ನೆಲ್ಲ ಕೇಳಿನೇ ನನಗೆ ನಾಲೆಡ್ಜ್ ಸ್ವಲ್ಪ ಜಾಸ್ತಿನೇ ಇಂಪ್ರೂವ್ ಆಗಿತ್ತು. ಆವಾಗ ನಾಟಕಗಳನ್ನು ಎಲ್ಲ ಮಾಡಿಸಿದ್ನಲ್ಲ, ಆ ನಿರೂಪಣೆನಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ಈ ಉಪನ್ಯಾಸ ಮಾಡ್ತಾ ಇದ್ರಲ್ಲ, ಎಷ್ಟು ಜನ ಕೇಳ್ತಾರೆ ಅದನ್ನು ಒಳಗೆ ಹೋಗಲ್ಲ ಅಂದ್ಬಿಟ್ಟು ನಾನು ಅದನ್ನು ಜಸ್ಟ್ ಅವ್ರು ಏನು ಹೇಳಿದ್ರು ಅಂತ ಅನ್ನೋದನ್ನು ಹೇಳ್ತಾ ಇದ್ದೆ. ಅದು ಅವ್ರಿಗೆ ಭಾಳ ಇಂಪ್ರೆಸ್ ಆಗ್ಬಿಡ್ತು. ಅವು ಅಷ್ಟು ದೊಡ್ಡ ಉಪನ್ಯಾಸನ ಹೇಗೆ ಇವರು ಇದು ಮಾಡಿದ್ರು ಅಂತ ತುಂಬ ಮುಖ್ಯವಾದ ವಿಚಾರವನ್ನು ಹೈಲೈಟ್ ಮಾಡಿ, ಅಂದರೆ ಒಬ್ಬ ನಿರೂಪಕನಿಗೆ ಇರಬೇಕಾದ ಜಾಣ್ಮೆ ಅದೇ, ಈ ಕಾರ್ಯಕ್ರಮನ ತಗೊಂಡೋಗ್ಬೇಕು. ಹೌದು. ಇದ್ರ ಜೊತೆಗೆ ಅಲ್ಲಿ ಏನಾಗುತ್ತೆ ಅಂದರೆ, ಯಾರಿಗೂ ಟೈಮ್ ಸೆನ್ಸ್ ಇರಲಿಲ್ಲ. ಸಮಯ
ಮೈಕ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಮಾತಾಡ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ ಜೊತೆಯವ್ರಿಗೆ, ಅವಾಗೆಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೋರು, ನಾವು ಅವರು ಬಾಡಿ ಗಾರ್ಡ್ ಎಲ್ಲ ಬರೋರೆಲ್ಲ ಮುಂಚೆ ಅದೆಲ್ಲ ಇದು ಮಾಡಿ, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಅವ್ರಿಗೆ ಇಷ್ಟೇ ನಾನು ಟೈಮ್ ಕೊಟ್ಟಿರೋದು, ಅಷ್ಟರಲ್ಲಿ ಅವರು ಇದು ಮಾಡಬೇಕು ಎಲ್ಲ. ಎಲ್ಲರಿಗೂ ಅದೇ ಥರ ನಾನು ಜೊತೆಯವ್ರಿಗೂ ಹೇಳಿದೆ, ಸರ್ ನೀವು ಇಷ್ಟೇ ಮಾತಾಡಬೇಕು, ಇವಾಗ ನಿಮ್ಗೆ ಇಷ್ಟೇ ಕೊಡ್ತಿರೋದು. ತಮ್ಮ ಸಿದ್ದಯ್ಯ ಪುರಾಣಿಕ್ ಅವರು ಇರ್ತಾಯಿದ್ರು, ಅವರು ಸೆಕ್ರೆಟ್ರಿ ಆಗಿದ್ರು, ಉಪಾಧ್ಯಕ್ಷರು. ಅವರು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರು. ಸರ್ ನೀವೇ ಇಷ್ಟೊಂದು ಮಾತಾಡ್ಬಿಟ್ರೆ ಪ್ರಾಸ್ತಾವಿಕ ನೋಡಿ ಇರ್ತಾ ಇತ್ತು ಅವ್ರದ್ದು ಅಷ್ಟೇನೆ, ತಗೊಂಡ್ಬಿಟ್ರೆ ಅವ್ರು ಉಪನ್ಯಾಸ ಮಾಡೋರು ಇನ್ನೇನು ಮಾಡ್ತಾರೆ ಸರ್, ಬೇಡ ನೀವು ಅಷ್ಟೊಂದು ಮಾತಾಡಬೇಡಿ ನೀವು. ನಿಜ ಅವಾಗ ಜೊತೆಯವರು ನೀನೇ ಸರಿ ಕಣಮ್ಮ ಎಲ್ಲರಿಗೂ ಮಾಡೋಕ್ಕೆ. ಹಾಗಾಗಿ ನಾವು ಮೈಸೂರಿಗೆ ಹೋದ್ರೂ ಅವ್ರು ಅಲ್ಲಿಂದ ನಾನು ಕರೆಸೋರು ನಿರೂಪಣೆ ಮಾಡೋದು ಬಸವ ಜಯಂತಿನಲ್ಲಿ. ಬಟ್ ನನಗೆ ಅಷ್ಟು ಬೇಜಾರಾಗೋದಂದ್ರೆ ಇವಾಗ ಬರೀ ಪುಸ್ತಕಗಳು ಪ್ರಿಂಟ್ ಮಾಡಿಸೋದ್ರಲ್ಲಿದ್ದಾರೆ ಅವರು ಅರವಿಂದ್ ಜೊತೆ. ಈ ಮೊನ್ನೆ ಫ್ರೆಂಚ್ ಭಾಷೆ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲೂ ಇದ್ರ? ಹೌದು, ಇದೇನೆ ಈಗಲೂ ಇದ್ದೀರಾ? ವರ್ಕಿಂಗ್ ಕಮಿಟಿ, ಅಲ್ಲೂ ಕೂಡ ವರ್ಕಿಂಗ್ ಕಮಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇದರ ಜೊತೆಗೆ ನಾನು ಇನ್ನೊಂದು ಕೇಳ್ಪಟ್ಟೆ, ತುಂಬ ಸಮಾಜ ಸೇವೆ ಮತ್ತು ಕೆಲವು ಟ್ರಸ್ಟ್ಗಳಲ್ಲಿ, ಕೆಲವು ಸೇವಾ ಸಂಘಗಳಲ್ಲೆಲ್ಲ ನೀವು ಪ್ರತಿನಿಧಿಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಈಗ ಕೆಲವು ವಿಶೇಷವಾಗಿ ಹೆಣ್ಮಕ್ಳುಗಳು ಬಡತನದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ವಿದ್ಯಾಭ್ಯಾಸತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು, ಹಾಸ್ಟೆಲ್ ಸೌಲಭ್ಯ, ಇವೆಲ್ಲ ನಿಮ್ಮ ಮನಸ್ಸಲ್ಲಿ, ಅಂದರೆ ನೀವು ತುಂಬ ಕಷ್ಟದಿಂದ ಏನು ಬಂದಿರೋರಲ್ಲ, ನಿಮ್ಮ ತಂದೆ ತಾಯಿ ಭಾಳ ಚೆನ್ನಾಗಿ ನೋಡ್ಕೊಂಡವರು, ಆದರೂ ಕೂಡ ಕಷ್ಟಗಳಲ್ಲಿ ಇರ್ತಕ್ಕಂಥವ್ರನ್ನ ನಮ್ಮದು ಅಂತ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಅಂದರೆ ಕಷ್ಟದಲ್ಲಿರೋರಿಗೆ ನಾವೇನಾದರೂ ಮಾಡಬೇಕು ಅನ್ನೋ ಭಾವನೆಗಳು, ಅದು ಬಂತಲ್ಲ ನಿಮಗೆ, ಅದು ಹೇಗೆ, ಅದು ಎಲ್ಲಿ? ಅದಕ್ಕೂ ನಾನು ನನ್ನ ತಂದೆ ತಾಯಿಗಳೇ ಕಾರಣ. ಯಾಕಂದರೆ ನಾವು ಚಿಕ್ಕಂದಿನಿಂದ ನಾವು ನೋಡಿದ್ವಲ್ಲ, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ಯಾವುದೋ ಭದ್ರಾವತಿ ಹತ್ರ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, ಬಸ್ ಆಕ್ಸಿಡೆಂಟು. ಅಲ್ಲಿ ಆಕ್ಸಿಡೆಂಟ್ ಆದಾಗ ಕೆಲವರು ತೀರ್ಕೊಂಡ್ರು, ಇನ್ನು ಕೆಲವರು ಗಾಯ ಅದು ಇದು ಆಯಿತು. ತುಂಬ ಜನನ ನಮ್ಮ ಅಡಿಕೆ ಮಂಡಿನಲ್ಲಿ ಕರ್ಕೊಂಬಂದು ನಮ್ಮ ತಂದೆ ಇಟ್ಕೊಂಡು ಅವ್ರಿಗೆಲ್ಲ ಉಪಚಾರ ಮಾಡಿ ಎಲ್ಲ ಇದು ಮಾಡಿದ್ರು. ಹಾಗೆ ನಾವು ಶಿವಮೊಗ್ಗ ಪ್ರಾಪರ್ನಲ್ಲಿ ಇದ್ದಿದ್ದರಿಂದ ಅಲ್ಲಿ ಸುತ್ತಮುತ್ತ ಹಳ್ಳಿನಲ್ಲಿರೋ ತುಂಬ ಜನ ಇಲ್ಲಿ ಓದೋದಕ್ಕೆ ಅಂತ ಮಕ್ಕಳನ್ನ ಕಳಿಸೋರು. ಅವರೆಲ್ಲರೂ ನಾವು ಅಡಿಕೆ ಮಂಡಿನಲ್ಲಿ ಇರ್ತಿದ್ರು. ಆಮೇಲೆ ನಮ್ಮ ಲಿಂಗಾಯತರುಗಳೆಲ್ಲ ನಮ್ಮ ಮನೆಗೆ ಬಂದು ಬೆಳಗ್ಗೆ ಸ್ನಾನ ಮಾಡೋದು, ಶಿವಪೂಜೆ ಮಾಡೋದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ನಮಗೆ ಅದೊಂಥರ, ನಾವು ಯಾವ ಥರ ಬೆಳೆದ್ವಿ ಅಂದರೆ ನಮ್ಗೆ ಯಾವುದು ಸ್ಪೆಷಾಲಿಟಿ ಏನು ಸ್ಪೆಷಲ್ ಇದ್ದಿರಲಿಲ್ಲ. ಎಲ್ಲರ ನಡುವೆ ನಾವು ಒಬ್ಬರು ಅಷ್ಟೇ. ನಾನು ಇವತ್ತಿಗೂ ಅದನ್ನೇ ಹೇಳೋದು, ನಿಮ್ಮ ಮಕ್ಕಳನ್ನ ಅದೇ ಥರ ಬೆಳೆಸ್ರಿ. 4 ಜನದಲ್ಲಿ ನಾವು ಒಬ್ಬರೇ ಹೊರತು ನಾವೇನು ಸ್ಪೆಷಲ್ ಅಲ್ಲ. ಅದ್ಭುತವಾದ ಮಾತು, ನಿಜ. ದಟ್ ಈಸ್ ದ ಮೇನ್ ರೀಸನ್. ಅದು ಮಕ್ಕಳ ಒಂದು ಬೆಳವಣಿಗೆಗೆ ಅದು ಬೇಕಾಗಿದೆ. ನಾನೇನು ಮಹಾ ದೊಡ್ಡವನಲ್ಲ, ನಾನು ಎಲ್ಲರಂತಾನೆ, ನಾನು ಎಲ್ಲರಲ್ಲಿ ನಾನು ಒಬ್ಬ ಅಂತಾನು, ಅದನ್ನ ನಮ್ಮ ಭಾವನೆ ಮೂಡಿಸ್ಬೇಕು. ಅದನ್ನ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನಮಗೆ ಮೂಡಿಸಿದ್ರು. ಅದನ್ನ ನಾವು ಡೆವಲಪ್ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಇದು ಹಾಸ್ಟೆಲ್ಲು ಇದನ್ನ ನಡೆಸೋದು ಅದು ಖಂಡಿತ ನಾನು ಮಾಡಿರೋದಲ್ಲ, ಹಿರಿಯವರು ಮಾಡಿರೋದು. ನಮ್ಮ ಯಜಮಾನರು ದೊಡ್ಡಪ್ಪ ಅವ್ರದ್ದು ಮನೆ. ಈಗ ಅದ್ರ ಬಗ್ಗೆ ಒಂದು ಸುಮ್ಮನೆ ಹಾಗೆ ಅದ್ರ ಹೆಸರು ಮತ್ತೆ ಅದು ಯಾವಾಗ ಹುಟ್ಟಿತು ಸುಮ್ಮನೆ ಒಂದು ಬ್ರೀಫ್ ಮಾಡಿ. ಅದು ತುಂಬ ವರ್ಷದಿಂದ ಇತ್ತು ಅಲ್ಲಿ. ಅವರಿಗೆ ಮಕ್ಕಳಿರಲಿಲ್ಲ ಅಂತ ಹೇಳಿಬಿಟ್ಟು ಅವರದ ಪ್ರಾಪರ್ಟಿ ಆಸ್ತಿನೆಲ್ಲ ಒಂದು ಟ್ರಸ್ಟ್ ಥರ ಮಾಡಿಬಿಟ್ಟು. ಏನು ಹೆಸರಮ್ಮ ಅದು? ಯಜಮಾನ್ ನಾಗಪ್ಪ ನಂಜಮ್ಮ ಎಂಡೋಮೆಂಟ್ ಟ್ರಸ್ಟ್ ಅಂತ. ಓಕೆ. ಅದನ್ನ ಮಾಡಿದ್ರು ಅವರು. ಅದೇನಾಯ್ತು, ಇವರು ಕೆಲಸದಲ್ಲಿ ಇದ್ದಿದ್ದರಿಂದ ಆ ಕಡೆ ಜಾಸ್ತಿ ಹೋಗ್ತಾ ಇರಲಿಲ್ಲ. ಅವರು ಒನ್ ಆಫ್ ದಿ ಟ್ರಸ್ಟ್ ಇದ್ರು ನಮ್ಮ ಯಜಮಾನರು. ಅಲ್ಲಿ ನಮ್ಮ ಮಾವನವರು ದೊಡ್ಡವರೆಲ್ಲ ಹೋಗ್ತಾ ಇದ್ದು, ನಾವು ಅವಾಗ ಅಷ್ಟೊಂದು ಅದ್ರ ಕಡೆ ಇದು ಹೋಗ್ತಾ ಇರಲಿಲ್ಲ. ಅದು ಏನಾಯ್ತು ಅಂದರೆ ಕಲ್ಯಾಣ ಮಂಟಪ ಮಾಡಬೇಕು ಅಂತ ಅವರು ಒರಿಜಿನಲ್ ಆಗಿ ಇದು ಮಾಡಿದ್ರು. ಅದು ಕಲ್ಯಾಣ ಮಂಟಪ ಏನಾಯಿತು, ಸರಿಯಾಗಿ ನಡೀತಾ ಇರಲಿಲ್ಲ. ಯಾಕಂದರೆ ತುಂಬ ಚಿಕ್ಕದು ಅದು ಮದುವೆ ಮಾಡೋ ಅಷ್ಟು ದೊಡ್ಡದಾಗಿ ಇರಲಿಲ್ಲ, ಏನಿಲ್ಲ. ಆಮೇಲೆ ಅಷ್ಟೊಂದು ಏನು ಫೆಸಿಲಿಟೀಸು ಇರಲಿಲ್ಲ, ಸೌಲಭ್ಯಗಳು ಏನು ಇರಲಿಲ್ಲ. ಹಾಗಾಗಿ ಅದು ನಿಂತಾಗ ಇವರು ಡಾಕ್ಟರ್ DM ಚಂದ್ರಶೇಖರ್ ಜಸ್ಟಿಸ್ ಅವರು ಸಜೆಷನ್ ಮಾಡಿ, ಇಲ್ಲ ಒಂದು ಹೆಣ್ಮಕ್ಳಿಗೆ ಬಡ ಹೆಣ್ಮಕ್ಳಿಗೆ ಇದು ಮಾಡಿ ಯಾಕೆ ಮಾಡಬಾರ್ದು ಅಂತ. ಸೊ ಆಮೇಲೆ ಟ್ರಸ್ಟ್ನವರೆಲ್ಲ ಸೇರಿಕೊಂಡು ಓಕೆ ಅಂತ ಮಾಡೋದು. ಇವರು ರಿಟೈರ್ಡ್ ಆಗಿ ನಮ್ಮ ಮಾವನವರು ಅವ್ರ ದೊಡ್ಡವರೆಲ್ಲರೂ ಹೋದ್ಮೇಲೆ ನಮ್ಮ ಕೈಗೆ ಬಂತದು. ನಾನು ಇವತ್ತಿಗೂ ನಾನು ನಿಜವಾಗ್ಲೂ ಹೇಳ್ತೀನಿ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ಈಗ ರಿಟೈರ್ಡ್ ಆದಮೇಲೆ ಇವರಿಗೆ ಕನ್ಸಲ್ಟೆನ್ಸಿ ಕಡೆ ಬೇಕಾದಷ್ಟು ಆಫರ್ಗಳು ಬಂದ್ರೂ ಹೋಗಲಿಲ್ಲ ಅವರು.
ನಾನು ಬೇರೆ ಏನು ಇದು ಮಾಡಿದೆ. ನಮ್ಗೆ ಇದೊಂದು ಆಪರ್ಚುನಿಟಿ ಕೊಡ್ನಲ್ಲಪ್ಪ ದೇವರು ಮಕ್ಕಳಿಗೆ. ಯಾಕಂದರೆ ನನಗೆ ಅದು ತುಂಬ ಇಷ್ಟದ ಕೆಲಸ ಟೀಚಿಂಗು. ಹಾಗಾಗಿ ಇವಾಗ ಅಲ್ಲಿ ಬರೋ ಹೆಣ್ಮಕ್ಳಿಗೆಲ್ಲರಿಗೂ ನಾನು ಹೋಗಿ ನಿಮ್ದು ಏನೋ ಮುಂದಕ್ಕೆ ಎಷ್ಟು ನನಗೆ ಒಂದು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಹುಡುಗಿಯರು ಎಲ್ಲ ನರ್ಸಿಂಗ್ ಮಾಡ್ತಾಯಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾಯಿದ್ದಾರೆ, ಎಲ್ಲರೂ ಮಾಡ್ತಾರೆ. ಅವರಿಗೆ ಮುಂದಿನ ಅವರ ಧ್ಯೇಯ ಏನು ಅಥವಾ ನಾವು ಏನು ಮಾಡಬೇಕು ಅಂತಿದ್ದೀವಿ ಅನ್ನೋದು ಯಾರಿಗೂ ಇಲ್ಲ. ಒಂದು ಕ್ಲಾರಿಟಿ ಇಲ್ಲ. ದಟ್ ಈಸ್ ನನಗೆ ಇವಾಗ 99% ಅವರಾಗಲಿ ಬೇರೆಯವರಲ್ಲಿ ಎಲ್ಲರಿಗೂ ಇರೋದು ಅದೇನೆ. ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಫಿಲಾಸಫಿನಲ್ಲಿ ಇರೋದೇ ಅದು ನಿಜದರಿವು. ನಿನ್ನನ್ನು ನೀನು ಮೊದಲು ಅರ್ಥ ಮಾಡ್ಕೋ, ನಿನ್ನನ್ನು ನೀನು ಏನು ಅನ್ನೋದನ್ನ ನೀನು ತಿಳ್ಕೊ, ಆಮೇಲೆ ಬೇರೆದನ್ನು ಅದನ್ನೇ ಅನುಭವ ಅಂತ ಹೇಳೋದು. ಹೌದು. ಈ ಇದರಲ್ಲಿ ಶರಣ ಫಿಲಾಸಫಿನಲ್ಲಿ ಏನೇನು ಬರುತ್ತೋ ಅದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ರೀ. ಅದು ಖಂಡಿತ ಅವ್ರಿಗೆ ಗೊತ್ತಿಲ್ಲ. ಈಗ ಎಷ್ಟು ಹೆಣ್ಮಕ್ಳಿದ್ದಾರೆ ಮಾಲಿ? 46 ಜನ ಇದ್ದಾರೆ. ಓಹ್, ದೊಡ್ಡ ಸಂಖ್ಯೆನೇ. ದೊಡ್ಡ ಸಂಖ್ಯೆ. ಅದು ಇವಾಗ ಆ್ಯಕ್ಚುಲಾಗಿ ಅಲ್ಲೂ ಕೂಡ ಅಷ್ಟೇನೆ, ಎಲ್ಲ ಇವರು ಗಂಡಸರುಗಳು ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಯಾವಾಗಲೂ ಒಂದ್ಸತಿ ನಾನು ಯೂಶ್ವಲಾಗಿ ಇವ್ರ ಜೊತೆ ಯಾವಾಗಾದರೂ ಸುಮ್ಮನೆ ಹೋಗ್ತಾ ಇದ್ದೆ ಅಷ್ಟೇ. ಸೊ ಏನೋ ಅವ್ರಿಗೇನೋ ಬಂತೇನೋ ಎಲ್ಲ ಟ್ರಸ್ಟಿಗಳಿಗೆ, ಒಬ್ಬರು ಲೇಡಿ ಇರಲಿ ಅಂತ ಹೇಳಿಬಿಟ್ಟು ನನ್ನನ್ನು ಟ್ರಸ್ಟಿಯಾಗಿ ತೊಗೊಂಡ್ರು. ಈಗ ನಾನು ಹೋದ್ಮೇಲೆ ಸ್ವಲ್ಪ ಅಡುಗೆದು ಅದು ಇದು ಎಲ್ಲ ಇಂಪ್ರೂವ್ ಮಾಡಿ ಅವ್ರದ್ದು ಎಲ್ಲ ನಾನು ಆ್ಯಕ್ಚುಲಾಗಿ ಮೆನುನೂ ಕೂಡ ಬರೆದು ಅವ್ರಿಗೆ ಹೇಳಿದ್ದೀನಿ, ಇಂತಿಂಥದ್ದೇ ಮಾಡಬೇಕು ಅಂತ. ನಮ್ಮ ಕೈಲಾಗಿದೆ. ನನಗೇನಂದರೆ ನನ್ನ ದೇವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ ಏನೋ ಒಂದು ಮಾಡೋದಕ್ಕೆ. ನಿರರ್ಥಕವಾಗಿ ನಾನು ಕಾಲ ಕಳೀತಾ ಇಲ್ಲ ಅನ್ನೋದು ಒಂದು ಬೇಕು. ಆದರೆ ನೀವು ನಿಜವಾಗಲೂ ಒಂದು ಮಾದರಿ ಅಂತಲೇ ಹೇಳಬೇಕು. ಯಾಕೆಂದರೆ ಇಷ್ಟು ಅಂದರೆ 82 ವರ್ಷ ಈಗ ಆದರೂ ಕೂಡ ನೀವು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಕೂತ್ಕೊಳ್ಳೋದೇನೆ. ಈಗ ನಿಮ್ಗಿರೋ ಸ್ಥಿತಿನೆಲ್ಲ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದಾಗಿತ್ತು. ನಾನೇನಾದರೂ ಮಾಡಬೇಕು, ಈ ದೇಹದಲ್ಲಿ ಒಂದು ಚೈತನ್ಯ ಇರೋ ತನಕ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ನಿಜವಾಗ್ಲೂ ಆ ಮನೋಭಾವ ಇದೆಯಲ್ಲ, ಅದು ಎಲ್ಲರಿಗೂ ಮಾದರಿ ಆಗಬೇಕು. ಆ್ಯಕ್ಚುಲಿ ಅದೇ ನಾನು ಹೇಳ್ತೀನಲ್ಲ, ಇದೆಲ್ಲ ಒಂದು ತಂದೆ ತಾಯಿಗಳಿಂದ ಬರಬೇಕು. ಅದು ಒಂದು ಮಗುನ ಸಾಕೋದಷ್ಟು ಸುಲಭ ಕೆಲಸ ಅಲ್ಲ. ಒಬ್ಬ ಮನುಷ್ಯನನ್ನು ಮಾಡಿ ನಿಲ್ಲಿಸಿ ಅವನ ವ್ಯಕ್ತಿತ್ವನ ಭದ್ರವಾದ ಬುನಾದಿಯನ್ನು ಹಾಕಬೇಕು ಅನ್ನೋದು ಸುಲಭವಾದ ಕೆಲಸ ಅಲ್ಲ. ಅವರ ಸೈಕಾಲಜಿ ನಾವು ಸ್ಟಡಿ ಮಾಡಬೇಕು, ಅವ್ರು ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಇದು ಏನಾಗಿದೆ ಅಂದರೆ ಇವಾಗಿನ ಜನ್ರೇಷನ್ನವ್ರಿಗೆ ಟು ದ ಪಾಯಿಂಟ್ ಆನ್ಸರ್ ಬೇಕು. ಯಾವುದೇ ಫಿಲಾಸಫಿ ಆಗಲಿ ಯಾವುದೇ ಆಗಲಿ, ನೀವು ಪುರಾಣಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇಕಿಲ್ಲ. ಆಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕೆ ಹೊರತು ಯು ಕ್ಯಾನಾಟ್ ಪ್ರೀಚ್ ದೆಮ್. ಅವರಿಗೇನು ನಾನು ಹೇಳ್ತಿದ್ದೀನಿ ಕೇಳು ಅಂದರೆ ಕೇಳ್ತಾರ? ಇವಾಗ ಕೇಳೋದಿಲ್ಲ. ಅವರಿಗೆ ಅದು ಸರಿ ಅಂತ ಅನ್ನಿಸ್ಬೇಕು. ಅದನ್ನು ನೀವು ಮಾಡಬೇಕಾದ್ರೆ ನೀವು ಎಷ್ಟು ಸ್ಟಡಿ ಮಾಡಿರಬೇಕು. ಖಂಡಿತ. ಅದು ತುಂಬ ಕಮ್ಮಿ ಇದೆ. ಅದಕ್ಕೆ ಮಕ್ಕಳು ಏನಾಗಿದೆ, ಇವಾಗ ನಾನು VSNA ಕಾನ್ಫರೆನ್ಸ್ಗೆ ಹೋದಾಗ ನನಗೆ ಕರೆದಿದ್ರು ಅನುಭವ ಗೋಷ್ಠಿನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಅಲ್ಲಿ ಈ ಯುವ ಇದ್ರದ್ದು ಎಲ್ಲ ಇರುತ್ತೆ. ಯಾವುದು ವಿಶ್ವ ಸಮ್ಮೇಳನ, ಅಕ್ಕ ಸಮ್ಮೇಳನ ಕೇಳ್ತಾ ಇದ್ದಾರೆ? ಅಲ್ಲ, ಇದು ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ VSNA. ಅಲ್ಲಿ ಕರೆದಾಗ ತುಂಬ ಜನ ಈ ಯಂಗ್ಸ್ಟರ್ಸ್ ಎಲ್ಲ ಬಂದು ಮೇಡಮ್ ಏನು ಮೇಡಮ್ ಇಲ್ಲ ಅಲ್ಲಿಂದ ಆ ಸ್ವಾಮಿಗಳು ಬರ್ತಾರೆ, ಇಲ್ಲಿಂದ ಈ ಸ್ವಾಮಿಗಳು ಬರ್ತಾರೆ. ಅಲ್ಲಿ ತುಂಬ ಅವಾಗ ಇವ್ರು ಬರೋರು ಚಿತ್ರದುರ್ಗದವ್ರು, ಮುರುಘಾ ಸ್ವಾಮಿಗಳು. ಏನೇನೋ ನಾವು ಏನು ಕೇಳಿದ್ರು ಏನೇನೇನೇನೋ ಹೇಳ್ತಾರೆ, ನಮಗೊಂದು ಅರ್ಥ ಆಗೋದಿಲ್ಲ. ಅದು ಹೆಚ್ಚಿಗೆ ಮಾತಾಡಿದ್ರೆ ನೀನು ಈ ಹೆಸ್ರು ಯಾಕೆ ಇಟ್ಕೊಂಡಿದ್ಯಾ, ಆ ಹೆಸ್ರು ಯಾಕೆ ಇಟ್ಕೊಂಡಿದ್ಯಾ ಅಂತಾರೆ. ನೀವು ಎಷ್ಟು ಚೆನ್ನಾಗಿ ನಿಜ ನೀವು ನಂಬ್ತಿರೋ ಇಲ್ಲ. ಲಂಚ್ ಅವರ್ನಲ್ಲಿ ಡೈರಿನಲ್ಲಿ ಬರ್ಕೊಂಡ್ರು, ಮೇಡಮ್ ಇದಕ್ಕೊಂಚೂರು ಹೇಳ್ರಿ, ಮೇಡಮ್ ಅದಕ್ಕೊಂಚೂರು ಹೇಳ್ರಿ ಅಂತ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಮಕ್ಕಳಿಗೆ ಉತ್ಸಾಹ ಇದೆ, ಕಲಿಬೇಕು ಅನ್ನೋದಿದೆ, ತಿಳ್ಕೋಬೇಕು ಅನ್ನೋದಿದೆ. ಯಾಕೆಂದರೆ ಹೊರಗಡೆ ಪ್ರಪಂಚದಲ್ಲಿ ಅಮೆರಿಕನ್ಸ್ ಕೂಡ ನನ್ನನ್ನು ಕ್ವಶನ್ಗಳು ಕೇಳಿದ್ದಾರೆ ಅವರು. ನಾನು ಅದನ್ನೇ ಹೇಳೋದು, ನಿಮಗೆ ಅವ್ರು ಕೇಳಿದ್ದಕ್ಕೆ ಒಂದು ಸ್ವಲ್ಪನಾದರೂ ಹೇಳೋ ಅಷ್ಟು ಇಲ್ಲದೆ ಇದ್ದರೆ ನೀವು ಹೆಂಗಪ್ಪ ಇದು ಈ ಥರ ಮಾಡಿಕೊಂಡ್ರೆ ಅಂತ ಹೇಳಿ ಅನುಭವಗೋಷ್ಠಿನಲ್ಲೂ ನಾವು ಮಾಡಿದ್ವಿ. ಕೆಲವರು ಎಷ್ಟೋ ಜನ ಎದ್ದು ಕಣ್ಣೀರು ಹಾಕೋದು. ನಾವು ಅಕ್ಕ ಕಾನ್ಫರೆನ್ಸ್ನಲ್ಲೂ ಅದೇ ಆಗಿದೆ. ನಾನು ಕನ್ನಡ, ಅಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅಲ್ಲ, ಅಲ್ಲಿ ಫಿಲಾಸಫಿ ಏನಿಲ್ಲ. ಅಲ್ಲೂ ಕೂಡ ಅದೇ ಕನ್ನಡ ಯಾಕೆ, ಕನ್ನಡ ಐಡೆಂಟಿಟಿ ಔಟ್ಸೈಡ್ ಇಂಡಿಯಾ, ದಟ್ ಈಸ್ ದ ಮ್ಯಾಟರು. ಇಟ್ ವಾಸ್ ಅ ಡಿಸ್ಕಷನ್, ನಾಟ್ ನಾನು ಹೋಗಿ ಉಪನ್ಯಾಸ ಮಾಡೋದೇನಿಲ್ಲ, ಮೇನ್ ಸ್ಪೀಕರ್ ನಾನು.
ನನಗೆ ಅದು ವೇದಿಕೆ ಹತ್ತ ತನಕ ನನಗೆ ಏನು ಚರ್ಚೆಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ. ಅವಾಗ್ಲೂ ಅಷ್ಟೇ ನಾ ಹೇಳೋದು, ಐಡೆಂಟಿಟಿ ಅನ್ನೋದು ಒಂದು ಬೇಕು ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ನಿಜವಾಗ್ಲೂ ತುಂಬ ಜನ ಇಷ್ಟಪಟ್ಟರು. ಅವಾಗ ನಾನು ಕವಿಗೋಷ್ಠಿನಲ್ಲಿ ಲಕ್ಷ್ಮೀನಾರಾಯಣ ಭಟ್ರು, ನಾನು ಒಬ್ಬಳೇ ಲೇಡಿ, ಅಲ್ಲಿ 4 ಜನ ಗಂಡಸರಿದ್ದರು, ನಾನು ಒಬ್ಬಳೇ ಲೇಡಿ ಇದ್ದೆ. ನಾನು ಅವಾಗ ಅವ್ರ ಆರ್ಗನೈಸರ್ಸನ್ನು ಕೇಳಿದೆ, ಯಾಕೆಂದರೆ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಇನ್ಕ್ಲಿನೇಷನ್ ಒಳಗಡೆಯಿಂದ ಬರಬೇಕು ನಿಮ್ಗೆ. ಹೌದು. ನಾನಂದೆ ಕವಿಗೋಷ್ಠಿ ಅಂದರೆ ಕವಿತೆ ಎಲ್ಲರೂ ಹೇಳ್ತಾರೆ, ನಾನು ವಚನಗಳು ಬರೆದಿದ್ದೀನಿ ಹೇಳ್ಬೋದಾ ಅಂದೆ. ಯಾಕೆಂದರೆ ಅದೂ ಒಂದು ಇದ್ರ ಪ್ರಕಾರ ಅದು. ಸೊ ಅಯ್ಯೋ ಮೇಡಮ್ ತುಂಬ ಇದಾಗಿರುತ್ತೆ, ವಿಶೇಷವಾಗಿರುತ್ತೆ ಹೇಳಿ 8 ವಚನಗಳು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟರು ಅಲ್ಲಿ. ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ನೀವು ಯಾವುದಾದ್ರೂ ಒಂದು ಬಾಯಲ್ಲಿ ಇದೆಯಾ ಮೇಡಮ್ ವಚನ ಹೇಳ್ಬೋದಾ? ಯಾ ಖಂಡಿತ. ಅವಾಗ ಈ ಯಂಗ್ಸ್ಟರ್ಸು ರೀ, ಅಲ್ಲಿ ಅಮೆರಿಕಾದಲ್ಲಿ ಓದೋರು, ಡಾಕ್ಟ್ರು, ಇಂಜಿನಿಯರ್ಸ್ ಎಲ್ಲ ಬಂದು ಮೇಡಮ್ ಅದ್ರ ಬುಕ್ ಪ್ರಿಂಟ್ ಆಗಿದ್ರೆ ಕೊಡಿ ನನಗೆ, ತುಂಬ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ನಾನು ಯಾವ ಪುಸ್ತಕನ ಹೋಗಿ ಪ್ರಿಂಟ್ ಮಾಡಿಸಿರ್ಲಿಲ್ಲ. ಬ್ರಹ್ಮವನ್ನು ಓದಿದರೇನು ಬ್ರಹ್ಮಾಂಡ ಅರಿಯದನ್ನಕ್ಕ, ಪುಟಗಟ್ಟಲೆ ಬರೆದರೇನು ಪರಿಣಾಮಿಯಾಗದನ್ನಕ್ಕ, ಭಾಷಣ ಎಷ್ಟು ಬಿಗಿದರೇನು ಬದುಕು ಬಿಗಿಯಾಗದನ್ನಕ್ಕ, ಆಯುಷ್ಯವೆಷ್ಟು ಹೆಚ್ಚಿದರೇನು ಅನುಭಾವಿಯಾಗದನ್ನಕ್ಕ. ಇಲ್ಲಿ ಅನುಭವಗಳೆಷ್ಟು ಆದರೇನು ಅನುಭಾವಿಯಾಗದನ್ನಕ್ಕ, ಆಯುಷ್ಯ ಎಷ್ಟು ಹೆಚ್ಚಿದರೇನು ಅರಿಯದನ್ನಕ್ಕ, ಧಾಪುಗಾಲ ನಿಟ್ಟರೇನು ಹೆಜ್ಜೆ ಹೆಜ್ಜೆಗೂ ಎಡವಿ ಬೀಳುವನ್ನಕ್ಕ. ಸೊ ಹಾಗಾಗಿ ಎಷ್ಟೇ ನೀವು ಫಿಲಾಸಫಿ ಕಲ್ತ್ಕೊಂಡ್ರು ನೀವು ಪ್ರಪಂಚನ ಅರ್ಥಕೋಬೇಕು ಮೊದಲು. ಬ್ರಹ್ಮಾಂಡ ಅರಿಯೋದನ್ನಕ್ಕ ನೀವೆಷ್ಟೇ ಓದಿದ್ರೆ ಏನು ಪ್ರಯೋಜನ ಬರೋದಿಲ್ಲ ಅಂತ. ಈ ಭಾಷಣನು ನಾವೆಲ್ಲ ವೇದಿಕೆ ಮೇಲೆ ಬೇಕಾದಷ್ಟು ಏನು ಬೇಕು ಎಲ್ಲ ಪುಸ್ತಕದ ಬದನೆಕಾಯಿ ಹಾಗೆ ಅಲ್ಲ, ಆದರ್ಶದ ಮಾತುಗಳು ಬೇಕಾದಷ್ಟು ಹೇಳ್ತೀನಿ, ಬಟ್ ನಿಮ್ಮ ಬದುಕಿನಲ್ಲಿ ಅದು ಆ ಬಿಗಿ ಇರಬೇಕಲ್ವ. ಖಂಡಿತ, ಅದ್ಭುತ. ಸೊ ಅನುಭವಗಳೆಷ್ಟಾದ್ರೂ ಅನುಭಾವಿ ಆಗೋದನ್ನ, ಅನುಭಾವ ಅನ್ನೋದನ್ನು ಕೂಡ ಒಂದು ಸುಮಾರು ಜನಕ್ಕೆ ಈ ದಾಸೋಹ, ಕಾಯಕ, ಅನುಭಾವ, ಭಾವಶುದ್ಧಿ ಇವೆಲ್ಲ ಒಂದು ರತ್ನಗಳ ಥರ ಇರೋವಂಥ ವರ್ಡ್ಗಳು. ಅದು ಶರಣ ಸಾಹಿತ್ಯದಾಗ ತುಂಬ ಜನಕ್ಕೆ ಗೊತ್ತಿಲ್ಲ ರೀ. ದಾಸೋಹ ಅಂದರೆ ಊಟ ಮಾಡೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಹೌದು. ಅನುಭಾವ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕಾಯಕ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕಾಯಕ ಅಂದ್ರೆ ಕೆಲಸ ಮಾಡೋದು ಅಂದ್ಕೊಂಡಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಅನ್ನೋದನ್ನಕ್ಕೋಸ್ಕರ ನಾನು ಬರ್ದೆ. ಈಗ ಸಂಕ್ಷಿಪ್ತವಾಗಿ ಅದನ್ನು ಹೇಳಬೇಕು ಅಂದರೆ, ಸರಳೀಕರಿಸಬೇಕು ಅಂದರೆ, ಈ ದಾಸೋಹ ಮತ್ತು ಕಾಯಕ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದರೆ ಹೇಗೆ ಹೇಳ್ಬೋದು? ಸಂಕ್ಷಿಪ್ತವಾಗಿ ಅಂತ ಹೇಳಿದ್ರೆ, ಈಗ ದಾಸೋಹ ಅಂತ ಹೇಳಿದ್ರೆ ಅದು ಸೋಹಂ ಅಂತ ಇತ್ತು ಮುಂಚೆ. ಸೋಹಂ ಅಂತ ಹೇಳಿದ್ರೆ ಅದೇ ನಾನು ಅಂತ. ಇದು ಅದ್ವೈತ ಫಿಲಾಸಫಿ, ಅದು ಶಂಕರಾಚಾರ್ಯರು. ಇವ್ರೇನ್ ಮಾಡಿದ್ರು, ದಾಸೋಹಂ ಅಂತ ಮಾಡಿದ್ರು. ಆ ದಾಸ ನಾನು ಅಂತ. ಇಲ್ಲಿ ಯಾವ ದಾಸ ನೀನು? ದೇವರು ನಮಗೆ ಬೇಕಾದಷ್ಟು ಏನಾದರೂ ಕೊಟ್ಟರೆ ಅದನ್ನ ಕೈ ತುಂಬ ಇನ್ನೊಬ್ಬರಿಗೆ ಕೊಟ್ಟು ಮಾಡೋ ಅಂತ ದಾಸ ನೀನು. ನೀನು ದುಡ್ದಿದ್ದಲ್ಲ, ನೀನು ದುಡ್ದಿರ್ಬೋದು, ಸಂಪಾದನೆ ಮಾಡಿರ್ಬೋದು, ಆದರೆ ಅದು ದೇವರ ಕೊಟ್ಟಿದ್ದು ಅಂತ ನೀನು ತಿಳ್ಕೊಂಡು ಅದನ್ನೇ ಪ್ರಸಾದ ಮಹಿಮೆ ಅಂತ ಶರಣ ಸಾಹಿತ್ಯದಲ್ಲಿ ಬರೋದು. ಪ್ರಸಾದಕ್ಕೆ ಅಷ್ಟು ಬೆಲೆ ಕೊಡ್ತಾರೆ ಅವರು. ಅದು ಪ್ರಸಾದ ಅನ್ನೋದು ಏನು ನಾನು ಏನು ಉನ್ನತ ಇದ್ರ ಒಂದು ಹುದ್ದೆ ಆಗಿರ್ಬೋದು, ಅಥವಾ ಸಂಪತ್ತಿರ್ಬೋದು, ವಿದ್ಯೆ ಇರ್ಬೋದು, ಅದೆಲ್ಲ ದೇವ್ರು ಕೊಟ್ಟಿದ್ದು ಅಂತ ತಿಳ್ಕೊಂಡು ನೀನು ಅದನ್ನ ಹಂಚು ಎಲ್ಲರಿಗೂ. ದಟ್ ಇಸ್ ದಾಸೋಹ. ದಾಸೋಹಂ, ನಾನು ಆ ದಾಸ, ದೇವರ ದಾಸ ನಾನು. ದೇವರು ನನಗೆ ಕೊಟ್ಟಿದ್ದಾನೆ, ನಾನು ಇನ್ನೊಬ್ರಿಗೆ ಕೊಡಬೇಕು. ನೋಡಿ, ಈ ಮೂಲಕ ಸಿಂಗಪುರ ಕನ್ನಡ ಸ್ಟುಡಿಯೋ ಮೂಲಕ ನಿಜವಾಗ್ಲೂ ಕೂಡ ದಾಸೋಹದ ಒಂದು ಪರಿಕಲ್ಪನೆ ಇದು ನಿಮ್ಮ ವಿಷಯ ತುಂಬಾ ಜನಕ್ಕೆ ಮುಟ್ಟುತ್ತೆ. ಅನೇಕರಿಗೆ ಅದರ ಪದ ಪರಿಕಲ್ಪನೆಯೇ ಗೊತ್ತಿರಲಿಲ್ಲ. ಹೌದು ನಿಜವಾಗ್ಲೂ. ಇವಾಗ ತುಂಬ ಸುಲಭವಾದ ಭಾಷೆನಲ್ಲಿ ವಚನಗಳನ್ನು ಬರೆದಿದ್ದಾರೆ ವಚನಕಾರರು. ಕೆಲವರು ಏನು ಮಾಡ್ತಾರೆ, ಅದು ಓಕೆ ಇದು ಹಂಗಿದೆ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಒಂದು ವಚನ ಪರಿಭಾಷಾ ಕೋಶ ಅಂತ ಒಂದು ಅದೇ ಬರೆದಿದ್ದಾರೆ. ಬೆಳಗಿನ ವಚನ ಪರಿಭಾಷಾ ಕೋಶ ಅಂತ ಇದೆ. ಅದೆಲ್ಲ ನೀವು ಅಧ್ಯಯನ ಮಾಡಿದಾಗ ಒಂದೊಂದು ಪದಗಳಿಗೂ ಕೂಡ ಎಷ್ಟು ಅರ್ಥಗಳನ್ನು ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಅದು ನಿಮ್ಮ ಒಂದು ಯೋಗ್ಯತೆಗೆ ಬಿಟ್ಟಿದ್ದು. ನೀವು ಯಾವ ಪದ ತಗೊಂಡು ಅಲ್ಲಿ ಹಾಕ್ತೀರಾ,
ಅವರು ಹೇಳಿರೋ ವಚನಕ್ಕೆ. ಅದು ತುಂಬಾ ತಲೆ ಕೆಡ. ಅದೊಂದು ಪ್ರಕಾರನೇ ಇದೆ ಬೆಳಗಿನ ವಚನಗಳು ಅಂತ ಹೇಳಿ. ಅದರಲ್ಲಿ ಅಲ್ಲಮಪ್ರಭುಗಳು, ಅಕ್ಕಮಹಾದೇವಿ, ಈ ರೀತಿಯವರು, ಚನ್ನಬಸವಣ್ಣ. ಹೌದು ಎಲ್ಲರದು. ಇವಾಗ ನಾನು ಇವಾಗ ವಚನಕಾರರು ಅಥವಾ ಶರಣ ಸಾಹಿತ್ಯ ಅಂತಿದ್ದಂಗೆ ಬಸವಣ್ಣವರು, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಚನ್ನಬಸವಣ್ಣ ಸ್ವಲ್ಪ ಒಂದು ಫೇಮಸ್ ಫಿಗರ್ಸ್ ನಮಗೆ ಅಂದ್ರೆ ಸಾಮಾನ್ಯ ಜನರಿಗೆಲ್ಲ ಬರುತ್ತೆ. ನಿಜ. ಬಟ್ ನನಗೆ ಏನು ಅನಿಸ್ತಂದ್ರೆ 33 ಜನ ವಚನಕಾರ್ತಿಯರು ಇದಾರಲ್ಲ, ನೋಡೋಣ ಅವರೆಲ್ಲ ಏನು ಬರೆದಿದ್ದಾರೆ. ಯಾಕಂದ್ರೆ ಅಕ್ಕಮಹಾದೇವಿನ ಬಿಟ್ರೆ ನಮಗೆ ಯಾರದ್ದನ್ನು ಅವ್ರದ್ದು ಹಿನ್ನೆಲೆ ಏನು, ಕತೆ ಗೀತೆ ಏನು ಗೊತ್ತಿಲ್ಲ. ಸೊ ನಮಗೇನಾಗಿದೆ, ಅವರ ವಚನಗಳಿಂದಾನೇ ನಾವು ಅವ್ರ ವ್ಯಕ್ತಿತ್ವನ ಹೇಳ್ಕೊಬೇಕು. ನಾನು ನಂದು ರೆಡಿ ಇದೆ, ಇವಾಗ ಪ್ರಿಂಟ್ ಮಾಡಿಸ್ಬೇಕು 30 ವಚನಕಾರ್ತಿಯರ ಬಗ್ಗೆ ಒಂದು ಸ್ಥೂಲ ಪರಿಚಯ, ಒಂದಷ್ಟು ವಚನಗಳು, ಅವರ ವಚನಗಳು ತಕ್ಕೊಂಡು. ನಾನು ಕುತೂಹಲಕ್ಕೆ ಒಂದಷ್ಟು ಅಜ್ಞಾತ ವಚನಕಾರ್ತಿಯರನ್ನ ನೋಡ್ತಾ ಹೋದೆ. ಕಾಳವ್ವೆ, ಸತ್ಯಕ್ಕ, ಅದೇ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮಗೆ ಬರೀ ಅವ್ರ ವಚನಗಳೇ ಆಧಾರ. ನಿಜ, ರೋಮಾಂಚನ ಆಗ್ಬಿಡ್ತು ನನಗೆ ಸತ್ಯಕ್ಕನ ಕತೆ ಕೇಳ್ಬಿಟ್ಟು. ಆಕೆ ಒಬ್ಬ ಪೌರ ಕಾರ್ಮಿಕೆ. ಹೌದು, ಪೌರ ಕಾರ್ಮಿಕೆ ಬೀದಿಯಲ್ಲಿ ಕಸ ಗುಡಿಸ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಹೊನ್ನು, ಆ ಬಟ್ಟೆಯಲ್ಲಿ ದಾರಿನಲ್ಲಿ ಬಿದ್ದಿರೋ ಹೊನ್ನು ಅವಳ ಪಾಲಿಗೆ ಕಸದ ತರನೇ ಕಾಣುತ್ತಂತೆ. ಹೌದು, ಇದು ನನ್ನದಲ್ಲ ಅಂತ. ಅದೆಂತ ಕಾಯಕ ಶ್ರೇಷ್ಠ. ಕಾಯಕ ಅಂದ್ರೆ ಇನ್ನೊಂದು ಅಲ್ಲಿ ನೀವು ವಿಶೇಷತೆಯನ್ನ ಕಾಣಬೇಕು ಅಂತ ಹೇಳಿದ್ರೆ, ಯಾರನ್ನೂ ಫಾಲೋ ಮಾಡಲಿಲ್ಲ. ಯಾರು ಬಸವಣ್ಣನ ಫಾಲೋ ಮಾಡಲಿಲ್ಲ, ಯಾರು ಅಕ್ಕಮಹಾದೇವಿನ ಫಾಲೋ ಮಾಡಲಿಲ್ಲ, ಯಾರು ಅಲ್ಲಮಪ್ರಭುನ ಫಾಲೋ ಮಾಡಲಿಲ್ಲ. ಅಂಥ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಇತ್ತು ಅವರಿಗೆ. ಅದಕ್ಕೆ ನೋಡಿ, ಒಬ್ಬೊಬ್ರದ್ದು ಅಂಕಿತ ಒಂದೊಂದು. ಒಬ್ಬೊಬ್ರದ್ದು ಕಾಯಕ, ಒಬ್ರು ಕಾಯಕ ಪ್ರೇಮಿಗಳು, ಒಬ್ರು ದಾಸೋಹ ಪ್ರೇಮಿಗಳು, ಒಬ್ರು ಇನ್ನು ವ್ರತ ಪ್ರೇಮಿಗಳು. ಅದನ್ನ ಆಯ್ಕೆ ಸ್ವಾತಂತ್ರ್ಯ ಇತ್ತು. ಆದ್ರೆ ಬಸವಣ್ಣನವರು ಒಂದು ವೇದಿಕೆ ಕೊಟ್ಟಿದ್ದಂತೂ ನಿಜ. ವೇದಿಕೆ, ಅದೇ ಹೇಳಿದ್ದು ನಾನು, ಇದನ್ನ ತಳ ಸಮುದಾಯವನ್ನ ಎಲ್ಲವನ್ನ ಕಸ್ಕೊಂಡ್ಲಿಲ್ಲ, ಯಾರದ್ದು ಸ್ವಾತಂತ್ರ್ಯನ. ಅದು ಅವರವರು ಮುಕ್ತವಾಗಿ ಮಾಡಿದ್ದಾರೆ. ಇವಾಗ ನೋಡಿ, ಇದು ಅಕ್ಕನಾಗಮ್ಮ ಜ್ಞಾನ ಮಂಟಪ ಅಂತ ಒಂದು ಇತ್ತಂತೆ ಅವಳದ್ದು, ಅವಳ ನೆಲಮನೆಯಲ್ಲಿ. ಯಾರಿಗ್ ಗೊತ್ತು ಇದು? ಯಾಕಿತ್ತು ಅದು? ಕೇವಲ ಅನುಭವ ಮಂಟಪದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಚೆಂಗುಣಿಗಳ ಮಂಟಪ ಅಂತ ಇತ್ತಂತೆ, ಶಿವಾನುಭವ ಮಂಟಪ ಅಂತ ಇತ್ತಂತೆ. ಇವಳದ್ದು ನೆಲೆಮನೆಯಲ್ಲಿ, ನಾಗಮ್ಮನ ನೆಲೆಮನೆಯಲ್ಲಿ ಜ್ಞಾನ ಮಂಟಪ ಅಂತ ಇತ್ತಂತೆ. ನನಗೆ ಅನ್ಸೋದು ಈ ಲೇಡೀಸ್ ಎಲ್ಲ ಅಲ್ಲಿ ಸೇರ್ತಿದ್ರು ಏನೋ ಇರ್ಬೋದು ಅಲ್ವಾ. ಇದೆಲ್ಲ ಊಹೆಗೆ ಬಿಟ್ಟಿದ್ದು ಅಷ್ಟೇನೆ. ಆದರೆ ನನಗೆ ಇರ್ಬೋದು ಆ ಥರ. ಇಲ್ಲಿದ್ರೆ ಏನಕ್ಕೆ ಆ ಹೆಸರು ಬರುತ್ತೆ, ಅದು ಅವಳದ್ದು ಅಂತ ಯಾತಕ್ಕೆ ಬರುತ್ತೆ ಅನ್ನೋ ಒಂದಿದೆ. ಹಾಗೆ ನನಗೆ ಅದು ಅನ್ನಿಸಿದಾಗ ತುಂಬ ಜನದ್ದು ಈ ಅಕ್ಕಮ್ಮ ಅಂತ ಒಬ್ಬಳು ಆಗಲಿ, ರಾಯಮ್ಮ ಆಗಲಿ, ಆಮೇಲೆ ಇವಳು ಮೋಳಿಗೆ ಮಹಾದೇವಿ, ಎಂಥ ಅದ್ಭುತ ಸಾಧನೆ ಅವಳದ್ದು. ಮೋಳಿಗೆ ಮಹಾದೇವಿ ಆಕೆ ಪೂರ್ವ ಇದ್ರ ಗಂಗಾದೇವಿ ತಾನೆ, ರಾಣಿ ಗಂಗಾದೇವಿ. ಅವನು ಭೂಪಾಲ ಮಹಾದೇವ್ ಭೂಪಾಲ. ಕಾಶ್ಮೀರ ರೋಚಕವಾದ ಕತೆ ಬಿಡಿ ಬಂದಿದೆ ಅವರದ್ದನ್ನ. ಒಬ್ಬೊಬ್ರದ್ದು ನಾನು ತುಂಬಾ ಅದ್ಭುತ. ಬರೀ ನಂದು ಏನಂದ್ರೆ ಅವ್ರು ಹಿಂಗೆ ಹೇಳಿದ್ದಾರೆ ಅಂತ ನಾನು ಹೇಳಲ್ಲ. ಅವ್ರು ಹಿಂಗೆ ಹೇಳಿದ್ದಾರೆ, ಇದ್ರ ಅದರ್ಥ ಅಂತ ಹೇಳಲ್ಲ. ಯಾಕೆ ಹೇಳಿದ್ದಾರೆ ಅವರು, ಅದರಿಂದ ನಾವೇನು ತಿಳ್ಕೊಬೋದು, ನಮ್ಮ ಲೈಫಿಗೆ ಅದು ಎಷ್ಟು ಮಟ್ಟಿಗೆ ರಿಲೆವೆಂಟ್ ಆಗುತ್ತೆ. ಈಗ ವಚನಶಾಸ್ತ್ರವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದೀರಿ, ಮತ್ತು ನಿಮ್ಮದೇ ಆದ ಸ್ವರಚಿತ ಒಂದು 3000ಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡಿದ್ದೀರಾ ಅಂತಂದರೆ, ಈ ಸಂಪೂರ್ಣವಾಗಿ ನೀವು ಅದರ ಹಿಡಿತದಲ್ಲಿ, ಅಂದರೆ ಸಂಪೂರ್ಣವಾಗಿ ಅದನ್ನು ಹಿಡಿತಕ್ಕೆ ತಕ್ಕೊಂಡು ನಿಮ್ಮ ಬದುಕಿನಲ್ಲೂ ಅಳವಡಿಸ್ಕೊಂಡಿದ್ದೀರಾ. ಅದಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇತ್ತೀಚೆಗೆ ಬಸವೇಶ್ವರ ಅಥವಾ ಬಸವಣ್ಣನನ್ನು ಕೇವಲ ಒಂದು ಮುದಿ ಎತ್ತಾಗಿ ಅಥವಾ ಒಂದು ಬಸವನಾಗಿ ಅದಕ್ಕೊಂದು ದೈವತ್ವದ ಒಂದು ಪರಿಕಲ್ಪನೆಯನ್ನು ಕೊಟ್ಬಿಟ್ಟು, ಬಸವ ಜಯಂತಿ ದಿನ ಅದಕ್ಕೆ ಕೊಂಬುಗಳಿಗೆಲ್ಲ ಬಣ್ಣ ತುಂಬಿಸಿ ಅದಕ್ಕೆ ಹೂವು ಹಾಕಿ ಎಲ್ಲ ಪೂಜೆ ಮಾಡಿಬಿಟ್ರೆ ಮುಗೀತು ಬಸವ ಜಯಂತಿ ಅನ್ನೋದೊಂದು ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನು ಒಬ್ಬ ದೈವತ್ವಕ್ಕೆ ಏರಿಸಿ ಬಸವಣ್ಣನನ್ನು ಕೆಲವು ಜನ ಹೈಜಾಕ್ ಮಾಡಿಬಿಟ್ರು ಅನ್ನೋ ಒಂದು ಆರೋಪ ಇದೆ. ಅಂದರೆ ಕೆಲವರು ಬೇಕಾದಾಗ ಬಳಸ್ಕೊಳ್ಳೋದು, ಬೇಡದೇ ಇದ್ದಾಗ ಒಂದು ಡಬ್ಬಕ್ಕೆ ಹಾಕಿ ಇಟ್ಬಿಡೋದು. ಹೌದು. ಹೀಗೆ ಮಾಡದೆ ಹೋಗಿದ್ದಿದ್ರೆ ಭಾರತ ದೇಶದಲ್ಲಿ ಇವತ್ತು ಒಂದು ಬಸವ ಧರ್ಮವೇ ಅಂತ ಉಟ್ಕೊಡ್ತಿತ್ತು ಭಾರತ ದೇಶದಾದ್ಯಂತ. ಆ ಥರ ಆಗಲಿಕ್ಕೆ ಆ ಸುತ್ತಮುತ್ತ ಇರೋರು ಅಥವಾ ನಮ್ಮವರೇ ಬಿಡ್ಲಿಲ್ವಾ ಅನ್ನೋದೊಂದು ಆರೋಪ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ನಿಜ, ಖಂಡಿತ ನಿಜ ಅದು. ಯಾಕೆಂತ ಹೇಳಿದ್ರೆ ನೀವು ಎಲ್ಲೇ ಹೋಗಲಿ ಬೇರೆಯವ್ರನ್ನ ಅಲ್ಲಿ ಸೇರಿಸ್ಕೊಳ್ಳೋಕ್ಕೆ ಅವ್ರು ಬಿಡ್ತಾ ಇಲ್ಲ.
ಇವಾಗ ಈ ಬಸವ ಸಮಿತಿನೇ ತಗೊಳ್ಳಿ, ಹ್ಮ್ ನಾನು ಹೇಳ್ತೀನಲ್ಲ, ಎಷ್ಟು ಜನಕ್ಕೆ ಅದು ಪ್ರಚಾರ ಆಗ್ತಾ ಇತ್ತು. ಇವರು ಬಸವ ವಚನಗಳಾಗ್ಲಿ, ವಚನ ಸಾಹಿತ್ಯ ಎಷ್ಟು ಜನಕ್ಕೆ ಪ್ರಚಾರ. ನೀವು ಪುಸ್ತಕಗಳಲ್ಲಿ ಮಾತ್ರ ಇವಾಗ ಮಾಡಿಟ್ರೆ ಯಾರು ಎಷ್ಟು ಜನ ಓದ್ತಾರೆ ಅದನ್ನ? ಈಗ ನಮ್ಮಂಥವ್ರು ಯಾರಾದ್ರೂ ಇಂಟ್ರೆಸ್ಟ್ ಇರೋರು ರೆಫರೆನ್ಸಿಗೆ ಅದಕ್ಕೆ ಇದಕ್ಕೆ ನಾವು ಬಳಸ್ಕೊಳ್ತೀವಿ. ಸಾಮಾನ್ಯ ಜನರಿಗೆ ನೀವೇನು ಕೊಡ್ತಾ ಇದ್ದೀರಾ? ಅಷ್ಟು ದೊಡ್ಡ ಬಸವ ಸಮಿತಿ ಇಟ್ಕೊಂಡು ಅಲ್ಲಿ ಪ್ರತಿ ವರ್ಷನೂ ಕೂಡ ಹೊಸ ಹೊಸ ವಚನಗಳನ್ನು ಪ್ರಸಾರ ಆಗ್ತಾ ಇತ್ತು. ಅಲ್ಲಿ ಜನಗಳ ಮಧ್ಯೆ ಹೋಗ್ತಾ ಇತ್ತು. ನನಗೆ ಒಂದು ದಿನ ನನಗೆ ಶಾರದಾ ಮಠದಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಕರೆದ್ರು. ನಾನು ಹೇಳಿದೆ ಏನು ಮಾತಾಡಬೇಕು ನಾವು ಅಂತ. ಆಮೇಲೆ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು, ಶಾರದಾ ದೇವಿ ಬಗ್ಗೆ ನಾವು ಸ್ವಲ್ಪ ಇದು ಮಾಡ್ಕೊಂಡು ಮಾತಾಡಿದೆ. ತಕ್ಷಣ ನನಗೇನು ಹೊಳೀತು ಅಂದರೆ ಅಕ್ಕಮಹಾದೇವಿಗೂ ಅವ್ರಿಗೂ ಕಂಪೇರ್ ಮಾಡಿಕೊಂಡು ಸ್ವಲ್ಪ ಮಾತಾಡೋಣ ಅಂತ ಹೇಳಿ. ಯಾರಿಗೂ ಗೊತ್ತಿಲ್ಲ ಅಕ್ಕಮಹಾದೇವಿ ಯಾರು ಅಂತ. ಹಬ್ಬ ನಿಮಗೆ ಇಮ್ಯಾಜಿನ್ ಇದೆಯಾ ನೀವು? ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲೇ ತುಂಬ ಜನ ಉತ್ತರ ಭಾರತದವ್ರು ಇದ್ದಾರೆ, ಎಲ್ಲ ನಾರ್ತ್ ಇಂಡಿಯನ್ಸ್. ಯಾರಿಗೂ ಏನೂ ಗೊತ್ತಿಲ್ಲ. ಏನು ಪ್ರಯೋಜನ? ನಾನು ಅದೇ ಒಂದು ಮಾತು ಹೇಳ್ತೀನಿ, ಬಸವೇಶ್ವರ ಅಂತ ಹೇಳ್ಬಿಟ್ಟು ಅಲ್ಲಿ ನೇತಾಕ್ಬೇಡಿ ಅವನನ್ನು, ಬಸವಣ್ಣ ಅಂತ ಹೇಳಿ ನೀವು ಇದು ಮಾಡ್ಕೊಳ್ಳಿ. ಅವರ ಒಂದು ಉಪದೇಶ ಏನಿದೆಯೋ ಯಾರು ಅದನ್ನ ಇದು ಮಾಡ್ತಾ ಇಲ್ಲ. ಸುಮ್ಮನೆ ಫೆನೆಟಿಸಮ್ ಆಗಿ ಇದು ಮಾಡ್ತಾ. ಯಾವ ಬಸವಣ್ಣ ಇವ ನಾರವ ನಿನ್ನದಿರಯ್ಯ ಅಂತ ಹೇಳಿದ್ರು, ಅದೇ ಬಸವಣ್ಣನನ್ನ ಬೇಕಿಲ್ಲ ಇವ್ರಿಗೆ. ಅದೇ ಬಸವಣ್ಣನನ್ನ ಪ್ರೈವೇಟೈಸ್ ಮಾಡ್ಬಿಟ್ರು, ಖಾಸಗೀಕರಣ ಮಾಡ್ಕೊಂಡ್ಬಿಟ್ರು. ಅದೇ ಹೇಳಿದ್ನಲ್ಲ, ಒಂದು ಮುಷ್ಟಿನಲ್ಲಿ ಬೇರೆಯವರಿಗೆ ಸಿಗಕ್ಕೆ ಬಿಡ್ಲಿಲ್ಲ. ಅಕ್ಕ ಬಳಗ ಮಾಡ್ಕೊಳ್ಳೋದು, ಬರೀ ಅವ್ರವರೇ ಸೇರ್ಕೊಳ್ಳೋದು, ಅವ್ರವರೇ ವಚನ ಹೇಳೋದು. ಅದರಿಂದ ಏನ್ ಪ್ರಯೋಜನ ಬಂದಿದೆ? ಅವರ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟು ಬಿದ್ದಂಗಾಯ್ತು. ನಾನು ನಿಜವಾಗ್ಲೂ ಹೇಳ್ತಾ ಇರ್ತೀನಿ, ಬಸವಣ್ಣ ಅಂತ ಅಂದ್ಬಿಟ್ಟು ಏನಾದರೂ ಅವರು ಮೇಲಿಂದ ನೋಡ್ತಾ ಇದ್ರೆ ತಲೆ ಚಚ್ಕೊಂತಾರೆ. ಖಂಡಿತ ತಲೆ ಚಚ್ಕೊಂತಾರೆ ಅವರು. ನಾನು ಹೇಳಿದ್ದು ಏನೋ, ಇವ್ರು ಮಾಡ್ತಿರೋದೇನೋ ಅಂತ ಹೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ಯಾವ ವಚನನಾಗಲಿ ಅವರ ಉದ್ದೇಶನಾಗಲಿ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆಂದರೆ ಅವ್ರಿಗೆ ಬೇಕಿಲ್ಲ. ಮತ್ತು ಇನ್ನೊಂದು ಇವತ್ತಿನ ಒಂದು ಪ್ರಸ್ತುತ ನಾನು ಗಮನಿಸಿದ್ರೆ ಎಷ್ಟು ನೋವಾಗ್ತದೆ ಅಂತ ಹೇಳಿದ್ರೆ, ಒಂದೊಂದು ಮಹಾನ್ ವ್ಯಕ್ತಿಗಳನ್ನು ಒಂದೊಂದು ಜಾತಿಗೆ ಹೋಲಿಕೆ ಮಾಡಿ, ಇವರು ನಮ್ಮವರು, ವಾಲ್ಮೀಕಿ ಇವರು ನಮ್ಮವರು, ಬಸವಣ್ಣ ಇವರು ಇನ್ನೊಬ್ಬರು, ಹೀಗೆ ಒಂದೊಂದು ವಿಗ್ರಹಗಳನ್ನು ತಮ್ಮ ಜಾತಿಗೆ ಒಂದು ವಿಗ್ರಹಗಳು ಮಾಡಿಕೊಂಡು ಆಯಾಯ ಯಾವುದು ಜನ್ಮದಿನಗಳು ಬಂದರೆ ಆನೆ ಮೇಲೋ ಕುದುರೆ ಮೇಲೋ ಮೆರವಣಿಗೆ ಮಾಡಿ ಪುನಃ ತಗೊಂಡೋಗಿ ಅಲ್ಲಿ ಇಟ್ಬಿಡೋದು. ಈ ಥರ ಮಾಡಿ ಮತ್ತೆ ಶಿಲಾಯುಗದ ಒಂದು ಪರಿಕಲ್ಪನೆ ಬಂದಿದೆ. ಖಂಡಿತ ಅದೇನೇ ನಾ ಹೇಳ್ತಾ ಇರೋದು. ಎಷ್ಟು ಸಕಲ ಜೀವಗಳಿಗೆ ಲೇಸನ್ನ ಬಯಸಿದವರು, ವಿಶಾಲವಾದ ದೃಷ್ಟಿಕೋನ ಇದ್ದವರನ್ನ ತಗೊಂಬಂದು ಇಲ್ಲಿ ಒಂದ್ ಕಡೆ ಒಂದು ಹಿಡಿನಲ್ಲಿ ಇಟ್ಕೊಳ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣವ್ರನ್ನ ಒಂದು ಹಿಡಿನಲ್ಲಿ ಇಟ್ಕೊಳ್ತಾ ಇದ್ದಾರೆ ಇವರು. ಎಲ್ಲರಿಗೂ ಬಿಡ್ತಾ ಇಲ್ಲ ಅವರನ್ನ. ಏನು ಪ್ರಯೋಜನ ಬಂತು ಹೇಳಿ? ಮೇ ಬಿ ಇವಾಗ ನಾವು ಸ್ಟಾಂಚ್ ಭಕ್ತರು ಬಸವಣ್ಣವ್ರದ್ದು ಅಂತ ಅಂದು ಅದನ್ನು ನೀವೇನು ಮಾಡ್ತಾ ಇದ್ದೀರ? ನಾ ಹೇಳೋದು, ಅವ್ರನ್ನೆಲ್ಲರಿಗೂ ಪರಿಚಯ ಮಾಡಿಸಿ. ನೀವು ಅದು ಬಿಡ್ತಾನೆ ಇಲ್ವಲ್ಲ. ನೀವು ಬೇಡ ನಾವು ಬೇಡ, ನೀವು ಹೇಳೋದು ನಮಗೆ ಬೇಕಾಗೇ ಇಲ್ಲ, ನಾವು ಬಸವಣ್ಣ ಹೇಳಿದ್ದೆ ನಾವು ಕರೆಕ್ಟು, ಅದನ್ನೇ ಮಾಡ್ತೀವಿ ಅಂತಂದರೆ ಅದು ಬಸವಣ್ಣಗೆ ಮಾಡಿದ್ದ ಅಪಚಾರ. ಖಂಡಿತ ಅವ್ರಿಗೆ ಮಾಡಿದ್ದ ಅಪಚಾರ. ಅವ್ರದ್ದು ಎಂಥ ವಿಶಾಲವಾದ ನನಗೆ ತುಂಬ ಒಂಥರ ವಿಷಾದ ಆಗುತ್ತೆ ಅದನ್ನು ಇದು ಮಾಡಿದಾಗ. ಯಾಕೆಂದರೆ ಯಾವುದೇ ಒಂದಾಗಲಿ ಫೆನೆಟಿಸಮ್ ಅಂತ ಅನ್ನೋದು ಇರಬಾರ್ದು. ಅಮ್ಮ, ಈಗ ನಾನು ಕೊನೆ ಹಂತಕ್ಕೆ ಬಂದ್ಬಿಡ್ತೀನಿ, ಹೆಚ್ಚು ಸಮಯ ತಗೊಂಡ್ಬಿಟ್ಟಿದ್ದೀನಿ ಆಗಲೇ. ಬಸವ ಧರ್ಮ ಅಥವಾ ಬಸವ ತತ್ವಗಳು ಇತ್ತೀಚಿನ ನಮ್ಮ ಜನ್ರೇಷನ್ಗೆ ಕಡ್ಡಾಯವಾಗಿ ಬೇಕು. ಅದು ಯಾಕೆಂತಂದರೆ ಇವತ್ತು ನಮ್ಮ ಮಕ್ಕಳಿಗೆ ಅದನ್ನು ಮುಟ್ಸೋಕೆ ಆಗ್ತಾ ಇಲ್ಲ. ಅದು ಹೇಗೆ ಅವ್ರಿಗೆ ನಾವು ಅದನ್ನು ಮುಟ್ಸೋಕೆ ಸಾಧ್ಯ? ಈಗ ಇವತ್ತು ಬೇರೆ ಬೇರೆ ಮಾಧ್ಯಮಗಳಿರ್ಬೋದು, ಆದರೆ ಮಾಧ್ಯಮಗಳ ಮೂಲಕ ಮುಟ್ಸೋದಕ್ಕಿಂತ ಈ ಬಸವ ತತ್ವವನ್ನು ಅದನ್ನು ನಾವು ಎಲ್ಲವನ್ನೂ ಸರಳೀಕರಣ ಮಾಡಿ ಎಲ್ಲ ಜನಮಾನಸದಕ್ಕೆ, ಅಂದರೆ ಈ ಮಕ್ಕಳಿಗೆ ಅದನ್ನು ಕಾಯಕದ ಪರಿಕಲ್ಪನೆ ಮತ್ತು ಮಾತು ಹೇಗಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಈ ರೀತಿ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ. ಇವತ್ತು ಏನಾಗಿದೆ ಅಂತಂದರೆ ಭಾಳ ನೋವಾಗ್ತದೆ. ನಮ್ಮ ದೇಶದಲ್ಲಿನೇ ಕಾಲೇಜು PUC ಹಂತದಲ್ಲೇ ಎಲ್ಲ ಥರದ ಡ್ರಗ್ಸ್ಗಳನ್ನು ಮಾರುವಂಥದ್ದು, ಅದನ್ನು ಸ್ವೀಕಾರ ಮಾಡುವಂಥದ್ದು, ಗಾಂಜಾ, ಇದಕ್ಕೆಲ್ಲ ಬಲಿಯಾಗ್ತಾ ಇದ್ದಾರೆ. ಇವತ್ತು ಇದು ಬಹಳ ನೋವಿನ ಸಂಗತಿ. ಯಾಕಂತಂದರೆ ನಮ್ಮ ದೇಶದಲ್ಲಿ ಅದನ್ನು ಕಾನೂನು ಮುಖಾಂತರ ಅದನ್ನು ಹಿಡಿತಕ್ಕೆ ತಗೊಳಕ್ಕೆ ಆಗ್ತಾ ಇಲ್ಲ.
ಅದಕ್ಕೆ ಜನಸಂಖ್ಯೆನೂ ಕಾರಣ ಇರ್ಬೋದು ಅಥವಾ ದೊಡ್ಡ ದೇಶ ಅಂತನೂ ಇರ್ಬೋದು. ಆದರೆ ಹೀಗೆ ನಮ್ಮ ಬಸವ ಧರ್ಮದ ಪ್ರಕಾರ ಅಥವಾ ಆ ಮೂಲಕ ಬಸವಣ್ಣನ ತತ್ವಗಳನ್ನು ಅದು ಹೇಗೆ ಏನಾದರೂ ಪಠ್ಯದಲ್ಲಿ ಅಲ್ಲಿ ಸೇರಿಸುವ ಪ್ರಯತ್ನ ಮಾಡಿದ್ದಾರೆ. ಹೇಗೆ ಅದನ್ನ ಮಾಡ್ಬೋದಮ್ಮ? ಅದನ್ನ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಪೋಷಕರ ಪಾತ್ರನೂ ಇದರಲ್ಲಿ ಇಂಪಾರ್ಟೆಂಟ್. ಖಂಡಿತ. ನಾನು ಅಲ್ಲಿಗೆ ಬರ್ತೀನಿ. ಪೋಷಕರು ಅಲ್ದಿರ, ಯಾಕಂದ್ರೆ ತಾಯಿನೇ ಮೊದಲ ಗುರು ಅಂತ ನೀವು ಎಲ್ಲರಿಗೂ ಗೊತ್ತಿದೆ. ಅದು ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ತಾನೇ ಅವರು ಮಕ್ಕಳಿಗೆ ಹೇಳ್ಕೊಡಕ್ ಸಾಧ್ಯ. ಖಂಡಿತ, ಎಕ್ಸಾಕ್ಟ್ಲಿ. ಹಿಂದಿನ ಕಾಲ, ನಮ್ಮ ಕಾಲದಲ್ಲಿ ಏನಂದ್ರೆ ನಮ್ಮ ಹಿರಿಯವರು ಯಾರೋ ನಮ್ಮ ತಂದೆ ತಾಯಿನೋ ಏನೋ ಹೇಳಿದ್ರೆ ಹೌದಪ್ಪ ಅಂತೇಳಿ ಹೆದರಿಕೆಯಿಂದನೋ ಅಥವಾ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದನೋ ಒಪ್ಕೊಂಡಿರ್ತಾ ಇದ್ವಿ. ಇವಾಗ ಒಪ್ಕೊಳ್ತಾರಾ? ಇವಾಗಿನ ಮಕ್ಕಳು 100 ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನ ಆ ಪ್ರಶ್ನೆಗಳನ್ನು ದ್ವಂದ್ವ ಇಲ್ದಿರೆ ಪರಿಹಾರ ಮಾಡತಕ್ಕಂಥ ಬುದ್ಧಿವಂತಿಕೆ ನಿಮ್ಮಲ್ಲಿ ಇದೆಯಾ ಅಥವಾ ಆಸಕ್ತಿ ಇದೆಯಾ? ಇಲ್ವಲ್ಲ. ಅವ್ರ ಮಕ್ಕಳು ಒಳ್ಳೆ ಕಾಲೇಜ್ಗೆ ಹೋಗಬೇಕು, ಒಳ್ಳೆ ಇದನ್ನ ಡಿಗ್ರಿ ತಗೋಬೇಕು, ಒಳ್ಳೆ ಕೆಲಸದಲ್ಲಿ ಹೋಗ್ಬೇಕು, ಅಷ್ಟೇ ಇರೋದು ಇವತ್ತು ತಂದೆ ತಾಯಿಗಳ ಗುರಿ. ನನಗೆ ಅದು ಸರಿ ಅಂತ ಅನ್ನಿಸ್ತಾ. ಅದಕ್ಕೆ ಇವಾಗ ಏನಾಗಿದೆ, ಅದೇ ನಾನು ಹೇಳಿದ್ನಲ್ಲ, ಅಲ್ಲಿ ಹೇಳ್ತಾರೆ ಅವ್ರು ಬಂದಾಗ ಒಂಥರ ಹೇಳ್ತಾರೆ, ಇವ್ರು ಬಂದಾಗ ಒಂಥರ ಹೇಳ್ತಾರೆ, ಮೇಡಮ್ ನಮಗೇನು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವರು ತಮಗೆ ಬೇಕಾಗಿದ್ದ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಲ್ವೇ? ಅವರಿಗಿನ್ನ ಯಾಕೆಂದರೆ ಯಾವುದೇ ಒಂದು ಉಪದೇಶ ನಾವು ಹೇಳಬೇಕಾದ್ರೆ ಅಥವಾ ಅವ್ರಿಗೊಂದು ಟೀಚ್ ಮಾಡಬೇಕಾದ್ರೆ ನನ್ನ ಇದರಲ್ಲಿ ದ್ವಂದ್ವ ಇರಬಾರ್ದಲ್ಲಿ. ಅದು ಯಾಕೆ ಹಾಗೆ, ಇವ್ರು ಯಾಕೆ ಹಿಂಗೆ ಹೇಳಿದ್ರು ಬರ್ಕೂಡ್ದು. ಅಲ್ಲಿ ಅವರು ದ್ವಂದ್ವ ಇಲ್ದಿರೋ ಅಂಥ ಒಂದು ಉತ್ತರ ಅವರಿಗೆ ಬೇಕಾಗಿದೆ ಇವಾಗಿನ ಹುಡುಗರಿಗೆ. ಯಾಕೆಂದರೆ ಒಂದು ವಿಚಾರ, ನಾನು ಮೈಸೂರಿನಲ್ಲಿದ್ದಾಗ ಇವರ ಫ್ಯಾಕ್ಟ್ರಿ ಲೆಮಲ್ ಫ್ಯಾಕ್ಟ್ರಿನಲ್ಲಿ ಬಸವ ಬಳಗ ಅಂತವೇನೋ ಮಾಡ್ಕೊಂಡು ನಾನು ಅಲ್ಲಿ ಶರಣ ಸಂಗಮ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ನೀವು ಯಾಕೆ ಬರೀ ಬಸವ ಜಯಂತಿ ಮಾಡ್ತೀರಾ, ಪ್ರತಿ ತಿಂಗಳು ಕೂಡ ಶರಣ ಸಂಗಮ ಅಂತ ಮಾಡಿ ಪ್ರತಿ ತಿಂಗಳು ಒಂದೊಂದು ಏನಾದರೂ ವಿಷಯಗಳ ಬಗ್ಗೆ ಮಾತಾಡಿ ಚರ್ಚೆ ಮಾಡೋಣ. ಆವಾಗ ಇದೇನು ಆವಾಗ ಯಾರೋ ಒಬ್ಬರು ಹೇಳಿದ್ರು, ಈ ನಾನ್ ವೆಜ್ ಮಾಂಸ ತಿನ್ನೋದು ಅದು ಇದು ಅಂತ ಏನೇನೋ ಹೇಳಿದ್ರು. ಅದಕ್ಕೆ ಅವರ ಮಗು ಕೇಳ್ತಂತೆ, ಪಕ್ಕದ ಮನೆಯವರೆಲ್ಲ ತಿಂತಾರಲ್ಲ, ನಾವು ಯಾಕೆ ತಿನ್ನಬಾರ್ದು ಅಂತ ಕೇಳಿದ್ರು. ಅದಕ್ಕೆ ಇವ್ರೇನು ಹೇಳಿದ್ರಂತೆ, ಅಯ್ಯೋ ನಮ್ಮಲ್ಲಿ ದೇವ್ರ ಫೋಟೋ ಇದೆ, ದೇವ್ರ ಪೂಜೆ ಮಾಡ್ತೀವಿ ನಾವು. ಇದು ಆ ಮಕ್ಕಳ ಮನಸ್ಸಿನಲ್ಲಿ ದ್ವಂದ್ವ ಉಂಟು ಮಾಡುತ್ತೆ. ಅವ್ರ ಮನೆಯಲ್ಲೂ ದೇವರಿದೆ, ಅವ್ರ ಮನೆಯಲ್ಲೂ ಮಾಡ್ತಾರೆ, ಆದರೆ ಅವ್ರು ಯಾಕೆ ಮಾಡ್ತಾರೆ? ನಾನೆಂದೆ ಆ ಥರ ದ್ವಂದ್ವಗಳು ಇಲ್ಲದೆ ಇರೋ ಅಂಥ ಉತ್ತರನ ನೀವು ಕೊಡಬೇಕು. ಏನು ಮೇಡಮ್ ಅದು ಅಂತ. ಏನು ಇಲ್ಲ, ನೀವು ಕರ್ಕೊಂಡು ಹೋಗಿ ನಿಮ್ಮ ಕೆಲವರೆಲ್ಲ ಈ ಫಿಶ್ ಇದು ಇಟ್ಟಿರ್ತೀರಲ್ಲ, ತೋರಿಸ್ರಿ ಅಲ್ಲಿ, ಅದು ನೋಡಿ ಎಷ್ಟು ಚೆನ್ನಾಗಿ ಅದು ಆಟ ಆಡ್ಕೊಂಡಿದೆ, ಅದನ್ನ ಸಾಯಿಸೋ ಸರಿನೇನಪ್ಪ ನೀನು. ಆ ರೂಪದಲ್ಲಿ ಆ ಮಕ್ಕಳ ವಯಸ್ಸಿಗೆ ತಕ್ಕಂಗೆ ನಾವು ಅದನ್ನ ನಮ್ಮ ತಲೆಗೆ ತುಂಬಬೇಕು. ಆ ಥರ ಮಾಡಬೇಕೇ ಹೊರತು ನಾವು ದೇವ್ರು ಇಟ್ಟಿದ್ದೀವಿ ನಿಶ್ಚಿತ ಮಾಡಿದ್ರೆ ಹೋಗು ಅಂತಾರೆ. ಇವಾಗಿನವ್ರು ಯಾರು ಆ ಥರ ಉತ್ತರಗಳನ್ನು ತಗೊಳಕ್ಕೆ ರೆಡಿ ಇಲ್ಲ. ಖಂಡಿತ. ಯಾಕೆಂದರೆ ಯಾವುದೇ ವಿಚಾರದಲ್ಲಿ ನಾವು ಮೂಲಕ್ಕೆ ಹೋಗಿ ಅಲ್ಲಿಗೆ ಟಚ್ ಮಾಡಬೇಕು. ಹೌದೌದು. ಈಗ ಮಕ್ಕಳಿಗೆ ಇವತ್ತು ಶಾಲೆಗಳು ಕೂಡ ಕುವೆಂಪು ಅವ್ರು ಹೇಳಿದಾಗೆ ಎಲ್ಲ ಭತ್ತ ತುಂಬುವ ಚೀಲಗಳಾಗ್ಬಿಟ್ಟಿದೆ, ಭತ್ತ ಬೆಳೆಯುವ ಗದ್ದೆಗಳ ಥರ ಮಾಡ್ತಾ ಇಲ್ಲ. ಹೌದು, ಮಕ್ಕಳನ್ನ ಭತ್ತ ಬೆಳೆಯುವ ಗದ್ದೆಗಳು ಮಾಡಬೇಕು. ಆದರೆ ಈಗ ದುರಂತ ಏನು ಅಂದರೆ ಎಲ್ಲಾನು ಡಸ್ಟ್ಬಿನ್ ಮಾಡ್ತಾ ಇದ್ದೀವಿ, ಇಲ್ಲದೇ ಇರೋದನ್ನೆಲ್ಲ ತಲೆಗೆ ತುಂಬಿ ಆ ಮಕ್ಕಳಿಗೆ. ಇವಾಗಿನ ಅದೇ ಹೇಳಿದ್ನಲ್ಲ ನೀವು, ಮಹಿಳಾ ಇದ್ರ ಸಬಲೀಕರಣ ಅಂತ ಹೇಳಿದಾಗ ನನಗೆ ಅದೇ ಅನ್ನೋದು, ಆ ಮಹಿಳೆಯರಿಗೆ ಗೊತ್ತಿಲ್ಲ ತಮಗೇನು ಬೇಕು ಅನ್ನೋದು. ಇವಾಗ ನಾನೇ ಡೆವಲಪ್ ಮಾಡಿಕೊಂಡು ನಾನು ಇಷ್ಟೊಂದೆಲ್ಲ ಏನೋ ನೀವು ಹೇಳಿದರೆ ಅದು ಮಾಡಿದ್ದೀರಾ ಇದು ಮಾಡಿ, ಯಾಕೆ ಮಾಡಿದೆ ನಾನು? ನನಗೆ ಯಾರೂ ಮಾಡು ಅಂತ ಹೇಳಲಿಲ್ಲ, ಯಾವ ಟ್ರೈನಿಂಗು ನನಗೆ ಯಾರೂ ಕೊಡಲಿಲ್ಲ. ಅದು ನನಗೆ ನಾನೇ ತಗೊಂಡಿರೋ ಅಂಥ ಒಂದು ಇದು ಅಷ್ಟೇ. ಡಿಸಿಷನ್ ಆಗಲಿ, ಒಂದು ನಿರ್ಧಾರ ಆಗಲಿ, ಇಲ್ಲ ನಾನು ಇದು ಮಾಡಬೇಕು ಇದು ಇವಾಗ ನಾವು ಎಲ್ಲ ನಮ್ಮ ಮಕ್ಕಳು ಎಲ್ಲರೂ ಹೇಳ್ತಾರೆ, ಅಯ್ಯೋ ನಿಮ್ಮ ಮಕ್ಕಳು ಎಲ್ಲರೂ ಹೊರ್ಟೋಗ್ಬಿಟ್ಟಿದ್ದಾರೆ, ನಿಮ್ಮಿಬ್ಬರಿಗೆ ಬೇಜಾರಾಗಲ್ಲ. ನಾನಂದರೆ ಇವಾಗ ನನಗೆ ನನ್ನದು ಟೈಮು ಸಿಕ್ಕಿದೆ. ಎಕ್ಸಾಕ್ಟ್ಲಿ, ನನಗೆ ಅಂತ ನನ್ನ ಟೈಮ್ ಸಿಕ್ಕಿದೆ. ನನಗೆ ಏನು ಬೇಕೋ ನಾನು ಮಾಡುವಂಥ. ಯಾಕೆಂದರೆ ಇವಾಗ ಯಾವ ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜವಾಬ್ದಾರಿ ಇಲ್ಲ. ಮಕ್ಕಳು ಅದು ಮಾಡಬೇಕು ಮುಟ್ಟಬೇಕು ಅಂತ ಎಲ್ಲರೂ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತಿದೆ. ನಾನು ಇವಳು ರಶ್ಮಿಗೂ ಅದೇ ಹೇಳಿದೆ. ಅವಳು BCom ತೊಗೊಂಡಾಗ ನಾನು ಹೇಳಿದೆ, ನೀನು ಬರೀ BCom ಮಾಡಿ ನಮ್ಮಮ್ಮ ಮದುವೆ ಮಾಡ್ತಾರೆ ಅಂದರೆ ನಾನು ಆ ಥರ ಇಟ್ಕೊಬೇಡ ತಲೆಯಲ್ಲಿ. ನೀನು 2 ವರ್ಷ ಕೆಲಸ ಮಾಡಿ ನಿನ್ನ ಕಾಲ ಮೇಲೆ ನೀನು ನಿಂತ ಮೇಲೆ ನಾನು ನಿನಗೆ ಮದುವೆ ಮಾಡೋದು.
ಸೊ ಹಾಗಾಗಿ ನಮ್ಮ ಅದೇ ಹೇಳಿದ್ನಲ್ಲ, ನಿಜದ ಅರಿವು ಅನ್ನೋದು ನಮ್ಮ ಹೌದು, ಶರಣ ಫಿಲಾಸಫಿ. ಅದು ನಿಜದ ಅರಿವು, ನಿಜದ ಅರಿವು, ಸೆಲ್ಫ್ ರಿಯಲೈಸೇಷನ್. ನಾವು ಅರ್ಥ ಮಾಡಿಕೊಂಡು ನಮ್ಮಿಂದ ಇನ್ನೊಬ್ರಿಗೆ ಏನು ಉಪಕಾರ, ಇನ್ನೊಬ್ರಿಗೆ ಮಾಡಬೇಡ್ರಪ್ಪ, ನಿಮ್ಮ ಮಕ್ಳಿಗೆ ಮಾಡಿ, ಒಂದು ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿ ಅವರನ್ನು. ಅಮ್ಮ, ನಿಮ್ಮ ನಿಷ್ಕಾಮ ಸೇವೆಯನ್ನು ಪರಿಗಣಿಸಿ ಅನೇಕ ಸಮಾಜಮುಖಿ ಸಂಸ್ಥೆಗಳು ನಿಮಗೆ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟಿದ್ದಾರೆ, ನಿಮ್ಮನ್ನು ಕರೆದು ಗೌರವಿಸಿದ್ದಾರೆ. ಅವಾಗ ನಿಮ್ಗೆ ಏನು ಅನ್ನಿಸ್ತು? ಇನ್ನೊಂದಷ್ಟು ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ. ಖಂಡಿತ ಖಂಡಿತ. ಒಂದೊಂದ್ಸಲ ನಾನು ಅವಾರ್ಡ್ ತಗೊಳ್ಬೇಕಾದ್ರೂ ಅನಿಸೋದು, ಅಯ್ಯೋ ಇನ್ನೂ ಏನೇನೆಲ್ಲ ಮಾಡೋದಿದೆಯಲ್ಲ, ನಂದು ಆಯುಸ್ ಕಳೀತಾ ಇದೆಯಲ್ಲ ಅಂತ. ನಿಜವಾಗ್ಲೂ ತುಂಬ ಒಂಥರ ಆಗುತ್ತೆ, ತುಂಬ ಕೆಲಸ ಮಾಡೋದಿದೆ ಎಲ್ಲ. ಸುಮಾರೆಲ್ಲ ಇವಾಗ ನಾವೇನು, ನಾನು ದೈಹಿಕವಾಗಿ ಕೆಲಸ ಮಾಡೋ ಸ್ಟೇಜಲ್ಲಿ ನಾನಿಲ್ಲ. ಎಲ್ಲೋ ಅಲ್ಲಿ ಹೋದೆ, ಇಲ್ಲಿ ಬಂದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಅನ್ನೋದು. ಸೊ ನಾವು ಇದ್ದ ಕಡೆನೇ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಾನು ನನ್ನ ಬರವಣಿಗೆ ಮಾಡ್ತೀನಿ. ಸೊ ಇವಾಗ ನಮ್ಮಪ್ಪ ಸಂಗೀತ ಕಲಿಸಿದ್ರು, ನಮ್ಮ ತಂದೆಯವರು. ಸೊ ಫ್ರೀಯಾಗಿ ಸಂಗೀತ ಹೇಳ್ಕೊಡ್ತೀನಿ. ಎಷ್ಟೊಂದು ಜನ ಲೇಡೀಸ್ ಬರ್ತಾರೆ. ಸಂಗೀತ ಅಂತ ಜ್ಞಾಪಕ ಆಗ್ತು. ಒಂದು ಹಾಗೆ ಒಂದು ಸಾಲು ಹೇಳ್ಬೋದಾ ಅಮ್ಮ? ಯಾವುದಾದ್ರೂ ನಿಮ್ಗೆ ಇಷ್ಟವಾದದ್ದು. ಬ್ರಹ್ಮವನೋದಿದರೇನು ಬ್ರಹ್ಮಾಂಡವರಿಯದನ್ನಕ, ಪುಟಗಟ್ಟಲೆ ಬರೆದರೇನು, ಪುಟಗಟ್ಟಲೆ ಬರೆದರೇನು, ಪರಿಣಾಮಿಯಾಗದನಕ. ಬ್ರಹ್ಮವನೋದಿದರೇನು ಬ್ರಹ್ಮಾಂಡವರಿಯದನ್ನಕ. ತುಂಬ ಧನ್ಯವಾದಗಳು. ಇಷ್ಟು ಹೊತ್ತು ನಿಮ್ಮ ಬದುಕಿನ ಅನೇಕ ನೆನಪುಗಳನ್ನು ಒಂದು ಮೆಲುಕು ಹಾಕಿದ್ರಿ. ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಇವತ್ತು ನಮಗೊಂಥರ ಸಾರ್ಥಕ್ಯ ಭಾವ. ಯಾಕೆಂತಂದರೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಹೊಂದದೇನೆ, ಸದ್ದಿಲ್ಲದೆ ಒಂದಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದವರು ನಿಮ್ಮಂಥವರು ಅನೇಕ ಇವತ್ತಿನ ಮಹಿಳೆಯರಿಗೆ ಅಥವಾ ಇವತ್ತಿನ ಹೆಣ್ಮಕ್ಳಿಗೆ ಒಂದು ಮಾದರಿ ಆಗ್ತದೆ. ಯಾಕೆಂದರೆ ಇವತ್ತೆಲ್ಲ ಯಾರ ಹತ್ರ ಏನಾದರೂ ಮಾತಾಡಿದ್ರೆ ಅವರಿಂದ ನಮಗೇನು ಲಾಭ, ನಮಗೇನು ಅಂತನೋ ಆಲೋಚನೆಯ ಮನೋಭಾವಗಳು ಬಂದ್ಬಿಟ್ಟಿದೆ ಎಲ್ಲರಿಗೂ. ಅಂದರೆ ನಮಗೇನು ಲಾಭ, ಯಾರ ಹತ್ರನಾದ್ರು ಮಾತಾಡಿದ್ರೆ ನಮಗೇನು ಲಾಭ ಇದೆ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಇಂತಹ ಒಂದು ಕಾಲಘಟ್ಟದಲ್ಲಿ ನಿಮ್ಮಂಥವರು ಸುದೀರ್ಘ ಒಂದು 40-50 ವರ್ಷಗಳ ಕಾಲ ಕನ್ನಡ ನಾಡು, ನುಡಿ, ಸಾಹಿತ್ಯ, ವಚನ ಸಾಹಿತ್ಯ, ಶರಣ ಸಾಹಿತ್ಯ, ಹೀಗೆ ಅನೇಕ ಮಜಲುಗಳಲ್ಲಿ ನಿಮ್ಮ ಒಂದು ಸೇವೆ ಮಾಡಿದ್ದೀರಾ. ನಿಮ್ಮ ಸೇವೆ ಹೀಗೆ ಮುಂದುವರಿಯಲ್ಲಿ. ಹಾಗೆಯೇ ಆ ದೇವರು ಈಗ ಅದ್ಭುತವಾಗಿ ನಿಮ್ಮ ನೋಡಿದಾಗಲೇ ನನಗೆ ಖುಷಿ ಆಗುತ್ತೆ. ತುಂಬ ಅದ್ಭುತವಾಗಿ ಆರೋಗ್ಯ ಕೊಟ್ಟಿದ್ದಾನೆ. ಇದೇ ಆರೋಗ್ಯ ಮುಂದುವರಿಯಲಿ, ಶತಾಯುಷಿಗಳಾಗಿ ಅಂತ ನಾನು ಸಿಂಗಪುರ ಕನ್ನಡ ಸ್ಟುಡಿಯೋ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತುಂಬ ಧನ್ಯವಾದಗಳಮ್ಮ. ನಿಮಗೂ ಕೂಡ ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಾನು ಏನು ಸಾಧನೆ ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ನನಗೆ ಏನಾದರೂ ತಿಳಿದಿದ್ದನ್ನು 4 ಜನಕ್ಕೆ ಹೇಳಬೇಕು ಅನ್ನೋದು ಇದು ಮಾತ್ರ ನನಗಿದೆ. ಹಾಗಾಗಿ ನಾನು ಸಂಗೀತ ಮಾಡಬೇಕಾದ್ರೂ ಕೂಡ ಸಂಗೀತ ಹೇಳ್ಕೊಟ್ಟಾದಮೇಲೆ ಕೆಲವೊಂದು ವಿಚಾರಗಳನ್ನು ನಾವು ಇದು ಮಾಡ್ತೀವಿ. ಅವರು ಎಷ್ಟು ಜನ ಅಯ್ಯೋ ನಮಗಿದು ಗೊತ್ತಿರಲಿಲ್ಲ, ನಾವು ನಿಮ್ಮಿಂದ ತಿಳ್ಕೊಂಡ್ವಿ ಅಂತ ಅನ್ನೋದು ಪರ್ಸನಲ್ ಪ್ರಾಬ್ಲಮ್ಸ್ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರೆ. ನನಗೆ ಅದರಿಂದ ತುಂಬ ತೃಪ್ತಿ ಆಗುತ್ತೆ. ನಂದು ಏನೋ ಒಂದು ಸಾರ್ಥಕತೆ ಇದೆ ನನ್ನ ಲೈಫಿಗೂ. ಎಷ್ಟು ಯಾಕೆಂದರೆ ಜನಗಳು ನನ್ನಲ್ಲಿ ನಂಬಿಕೆ ಗಳಿಸೋದು ಭಾಳ ಕಷ್ಟ. ನಂಬಿಕೆಯನ್ನು ಗಳಿಸೋದು ನಾವು ಭಾಳ ಕಷ್ಟ. ಆಸ್ತಿ ಗಳಿಸ್ಬೋದು, ದುಡ್ಡು ಗಳಿಸ್ಬೋದು, ಪದವಿ ಗಳಿಸ್ಬೋದು. ನಿಜ ನಿಜ. ಅದು ಒಂದು ನನಗೆ ಏನೋ ಒಂದು ನಾವು ಬೇಕಾಗಿರೋದು, ಅದು ನನಗಿಷ್ಟ, ಇಷ್ಟವಾದಂಥ ಕೆಲಸ ಮಾಡ್ತಾ ಇದ್ದೀನಿ. ಅದ್ಭುತ ಅದ್ಭುತ. ಇಲ್ಲಿ ಅವ್ರುಗಳಿಗೆಲ್ಲ ಕನ್ನಡ ಇದನ್ನ ಮಾಡಿಕೊಡಿ ಅಂತ ಹೇಳಿದ್ರು. ನಮ್ಮ ಅಪಾರ್ಟ್ಮೆಂಟ್ ಹೊಸದ್ರಲ್ಲಿ ಹೋಗಿದ್ದಾಗ ಅಲ್ಲೆಲ್ಲ ಬರೀ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಒಂದು ಗ್ರೂಪ್ನಲ್ಲಿ ಹಾಕಿದ್ರು ಕನ್ನಡ ಹೇಳ್ಕೊಡೋರು ಯಾರು. ನಾನು ತಕ್ಷಣಕ್ಕೆ ನಾ ಹೇಳ್ಕೊಡ್ತೇನೆ ಅಂತೇಳಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ ಕನ್ನಡ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ಬಂದಾಗ ಅಲ್ಲಿ ಬೆಂಗಳೂರಿನಲ್ಲಿ ಹೊಸ ಅಪಾರ್ಟ್ಮೆಂಟಿಗೆ ಹೋದೆ. ಅಲ್ಲಿ ಎಲ್ಲ ಎಷ್ಟು ನೀವು ಬ್ಯುಸಿ ಆಗಕ್ಕೆ ಸಾಧ್ಯ ಅಷ್ಟು ಆಗ್ತಾ ಇದ್ದೀರಾ. ಅದೇ ನಿಮ್ಮ ಆರೋಗ್ಯದ ಗುಟ್ಟು. ಆಮೇಲೆ ಅಲ್ಲಿ ತಮಾಷೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರ್ಲಿಲ್ಲ, ನಾನ್ ಸ್ಟಾರ್ಟ್ ಮಾಡಿದೆ. ಅದ್ಭುತ. ನಾವು 2 ವರ್ಷ ಆಗಿದೆ ಅಲ್ಲಿ ಹೋಗಿ. ನಾ ಸ್ಟಾರ್ಟ್ ಮಾಡಿದೆ. ಅಯ್ಯೋ ಏನು ನೀವು ಬಂದು ನೀವೆಲ್ಲ ಮಾಡ್ತೀವಿ. ನಾನಂದೆ ನೀವು ಇಷ್ಟೊಂದು ಜನ ಕನ್ನಡಿಗರಿದ್ದೀರಲ್ಲ, ಯಾಕೆ ಮಾಡಿರ್ಲಿಲ್ಲ ಇದು.
ಹಾಗೆ ನಂಗೇನೋ ಒಂದು ಅನಿಸುತ್ತೆ ಮಾಡಿಬಿಡೋದು. ಬ್ಯೂಟಿಫುಲ್. ಮತ್ತು ಏನಾದರೂ ಪ್ರಶ್ನೋತ್ತರಗಳು ಇದ್ದರೆ ನಮ್ಮ ಆತ್ಮೀಯರು ಶ್ರೀಶೈಲ್ ಅವರು ಕೂಡ ಇದ್ದಾರೆ, ನಿಮಗೇನಾದರೂ ಪ್ರಶ್ನೆ ಕೇಳೋದಿದ್ರೆ ಬೇಕಾದರೆ ಉತ್ತರ ತಗೋಬೋದು. ಸೊ ನನಗಿರೋ ಒಂದು ಪ್ರಶ್ನೆ ಅಂದರೆ ಒಂದು ಯಾವುದೇ ಹ್ಯಾಬಿಟ್ನ ಕನ್ಸಿಸ್ಟೆಂಟಾಗಿ ಹೆಂಗೆ ಮೇಂಟೈನ್ ಮಾಡೋದು? ಲೈಕ್ ಈಗ ನಾವು ನುಡಿದಂತೆ ಇರಬೇಕಂತ ಹೇಳ್ತೀವಿ. ಸೊ ಈಗ ನಾವು ಅದನ್ನು ಫಾಲೋ ಹೆಂಗೆ ಮಾಡೋದು? ನಮ್ಮಷ್ಟಕ್ಕೆ ನಾವು ಹೆಂಗೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿಕೊಂಡು ಫಾಲೋ ಮಾಡೋದು? ಅದು ಏನಾಗುತ್ತೆ ಅಂದರೆ, ನೀವು ನುಡಿದಂತೆ ನಡೆಯೋದು ಅಂತ ಹೇಳಿದಾಗ ನೀವು ಏನು ನುಡಿತೀರ ಅನ್ನೋದು ಫಸ್ಟ್ ಮುಖ್ಯವಾಗುತ್ತೆ ಅಲ್ಲಿ. ಅದರಲ್ಲಿ ನಿಮಗೆ ನಂಬಿಕೆ ಇದೆಯಾ ಅನ್ನೋದು ಎರಡನೇದು ಅಲ್ವಾ? ನೀವು ನುಡಿದಿದ್ರಲ್ಲಿ ನಿಮಗೆ ನಂಬಿಕೆ ಇದೆಯಾ, ಅದು ನಿಮಗೆ ನಂಬಿಕೆ ಅಂತ ಅನ್ನೋದು ಬಂದಾಗ ಅದು ತನಗೆ ತಾನೇ ಅದು ಚಾಲನೆಗೆ ಬಂದ್ಬಿಡುತ್ತೆ. ಯಾಕೆಂದರೆ ಇವಾಗ ನಾನು ಅದೇ ಹೇಳ್ತಾ ಇರೋದು, ನನಗಿದು ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ಕೊಡ್ದು ಅಂತ ನನಗೆ ಮನ್ಸಿಗೆ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ. ಇವಾಗ ನಾನು ಅವರಿಗೆ ಏನು ಹೇಳ್ತೀನೋ ಅದನ್ನು ನಾನು ಪಾಲಿಸಲೇಬೇಕಲ್ಲ. ಅದು ತನಗೆ ತಾನೇ ಬಂದ್ಬಿಡುತ್ತೆ. ಅದು ಫಸ್ಟು ಅದೇ ನಾನು ಭಾಳ ಮುಖ್ಯವಾಗಿ ಅದರಲ್ಲಿ ನಂಬಿಕೆ ಇರಬೇಕು. ಆಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಮಾಡ್ತೀನಿ, ನನ್ನ ಕೈನಲ್ಲಿ ಇದಾಗತ್ತೆ, ಅದು ಯಾಕೆ ಆಗೋದಿಲ್ಲ. ಇಲ್ಲದೇ ಇದ್ರೆ ಹೇಳಿದ್ನಲ್ಲ, 8ನೇ ಕ್ಲಾಸ್ ಓದ್ದವಳು ನಾನು. ಅಲ್ಲಿ ಯಾವುದೇ ಎಕ್ಸ್ಪೋಜರ್ ನನಗಿಲ್ಲ. ಹೊರಗಡೆ ಎಲ್ಲೂ ಕಳಿಸ್ತಾ ಇರಲಿಲ್ಲ ನಾನು. ಇಲ್ಲಿಗೆ ಬೆಂಗಳೂರಿಗೆ ಮದುವೆ ಮಾಡ್ಕೊಂಡು ಬಂದಮೇಲೆ ನಾವು ಏನೋ ಒಂಚೂರು ಇಂಗ್ಲೀಷ್ ಆಗಲಿ ಇದಾಗಲಿ ಏನೋ ಕಲ್ತ್ಕೊಂಡು ಅಮೇರಿಕಾದಲ್ಲಾಗಲಿ ಅಲ್ಲಿ ಅಂಥವ್ರುಗಳ ಮುಂದೆನೂ ನಾನು ಅಕ್ಕ ಕಾನ್ಫರೆನ್ಸ್ನಲ್ಲಿ ಮಾತಾಡೋವಾಗ ನಾನು ವೇದಿಕೆ ಹತ್ತಿದಾಗ ನಾನು ಏನು ಮಾತಾಡ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ. ಯಾಕೆಂದರೆ ಡಿಸ್ಕಷನ್ ಇತ್ತು. ಅದು ಅಲ್ಲ, ನಿಮ್ಮ ಲೋಕಜ್ಞಾನದ ಮುಂದೆ ವಿದ್ಯೆ ಅಲ್ಲ ಬಿಡಿ, ಅದೊಂದು ಬೇಸ್ ಅಷ್ಟೇ. ನಿನಗೆ ಆ ಲೋಕಜ್ಞಾನ ಇದೆಯಲ್ಲ, ಅಂದ್ರೆ ಬೇರೆಯವರಿಂದ ತಿಳ್ಕೊಂಡಿದ್ದು. ನಿಜವಾಗ್ಲೂ ನನಗೆ ಅವಾಗ ಅದೇ ಅನ್ನಿಸ್ತು. ನಾನು ಒಡನಾಟ ಎಲ್ಲ ಸ್ವಲ್ಪ ನಂದು ಬರವಣಿಗೆ ಆಗಲಿ ಯಾವುದೇ ಇದಾಗಲಿ ನಂದು ಗುರಿ ಯಾರು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್. ನಮ್ಮ ಕತೆ ಮುಗೀತು ರೀ. ನಮ್ಮದು ನಾವು ಯಾವುದೋ ಒಂದು ನಾನೇ ಅಂತಾನೆ ಅಲ್ಲ, ಕೆಲವರಿಗೆಲ್ಲ ವಯಸ್ಸಾದವ್ರಿಗೆ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ. ಅವ್ರದ್ದು ಅದೇ ಲೈಫು, ಅದೇ ಇದು, ಅವ್ರು ಏನು ಮಾಡಿದ್ರು ಬದಲಾಗೋದಿಲ್ಲ. ನಮ್ಮ ಮುಂದಿನ ಜನಾಂಗಕ್ಕೆ ಇವಾಗ ನೀವು ಎಷ್ಟೊಂದು ಇವಾಗ ನೀವು ಏನೇನು ಕಲ್ತ್ಕೊಂಡಿದ್ದೀರೋ ಅಥವಾ ಏನು ಆದರ್ಶಗಳನ್ನು ಇಟ್ಕೊಂಡಿದ್ದೀರೋ ಅದನ್ನು ನೀರು ಹರಿದಂಗೆ ಹರ್ಕೊಂಡು ಹೋಗ್ತಾ ಇರಬೇಕು. ಅದು ನಿಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ. ನಾನು ಅದೇ ನಮ್ಮ ಮಕ್ಕಳಿಗೆ ಹೇಳೋದು, ನಂದು ಕತೆ ಮುಗೀತು, ನಾನು ನಿನಗೇನು ಕೊಟ್ಟಿದ್ದೀನೋ ನೀನು ಅದನ್ನು ಟ್ರಾನ್ಸ್ಫರ್ ಮಾಡಲೇಬೇಕು. ಇಲ್ಲದಿದ್ರೆ ಅದ್ರಲ್ಲಿ ನಾವು ಹೋದ ತಕ್ಷಣ ಅಲ್ಲಿಗೆ ನಿಂತೋಗ್ಬಿಡುತ್ತಲ್ವ ಸಂಸ್ಕಾರ ಆಗಲಿ ಏನೇ ಆಗಲಿ. ಅದು ನನಗಿಷ್ಟ ಇಲ್ಲ. ನಾನು ಅದನ್ನೇ ಹೇಳೋದು, ಈ ಧರ್ಮ ಅಂತ ಅನ್ನೋದು ನಿಂತ ನೀರಲ್ಲ, ಅದು ಹರಿತಾ ಇರೋ ಗಂಗೆ ಥರ, ಅದು ಹರಿತಾ ಇರಬೇಕು. ಅದು ಯಾಕೆಂದರೆ ಇದಮಿತ್ತಮ್ ಅಂತ ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಧರ್ಮನ ನೀವು ಇದು ಮಾಡೋದಕ್ಕಾಗೋದಿಲ್ಲ. ಯಾವರಿಗೆ ಯಾರದ್ದು ಯಾವಾಗ ಯಾವ ಟೈಮ್ನಲ್ಲಿ ಅದು ಧರ್ಮನೋ ಅದನ್ನಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಖಂಡಿತ. ಹಾಗಾಗಿ ಅದೇ ನಮಗೆ ನಂಬಿಕೆ ಬರಬೇಕು ಅಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಇಷ್ಟು ಹೊತ್ತು ನೀವು ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ಮಾತಾಡಿದ್ರಿ. ಆತ್ಮೀಯ ಸಹೃದಯ ಬಂಧುಗಳೇ, ನೀವು ಕೂಡ ಕೇಳಿಸ್ಕೊಂಡ್ರಿ. ಮತ್ತೊಂದು ಮಹಿಳಾ ಅಥವಾ ಮತ್ತೊಬ್ಬರು ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಿಮಗೂ ಕೂಡ ಇಷ್ಟು ಹೊತ್ತು ಕೇಳೋದಕ್ಕೆ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.